ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಲ್ಲಬೀರು. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿ ಮೊಘಲ್ ಸಾಮ್ರಾಜ್ಯದಲ್ಲಿ ಅಕ್ಬರ್ನ ಒಂದು ಆಳ್ವಿಕೆ ಅಂತ ನೋಡ್ತಾ ಹೋಗ್ತೀವಿ. ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಅಕ್ಬರ್ನ ಆಳ್ವಿಕೆ ಯಾವ ರೀತಿ ಇತ್ತು, ಅವರ ಸೈನಿಕ ಆಗಿರೋದು, ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಅವೆಲ್ಲವನ್ನು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇಂದಿನ ತರಗತಿಯಲ್ಲಿ ಬಾಬರ್ ಮತ್ತು ಹುಮಾಯೂನ್ನ ಆಡಳಿತವನ್ನು ಸಂಪೂರ್ಣವಾಗಿ ನೋಡ್ಕೊಂಡು, ಬಾಬರ್ ಯಾವ ರೀತಿ ಆಳ್ವಿಕೆ ಮಾಡ್ತಾ ಇದ್ದ, ಹುಮಾಯೂನ್ ಯಾವ ರೀತಿ ಆಳ್ವಿಕೆ ಮಾಡ್ತಾ ಇದ್ದ, ಬಾಬರ್ನ ತುಲಗಾಮ ನೀತಿ ಯಾವ ರೀತಿ ಇತ್ತು, ಅಧಿಕಾರದಲ್ಲಿ ಚಾಣಕ್ಷತೆ ಎಷ್ಟು ಮುಖ್ಯತೆ ಇತ್ತು ಅಂತಂತೇಳಿ ಎಲ್ಲವನ್ನು ಇಂದಿನ ತರಗತಿಯಲ್ಲಿ ನೋಡಿಕೊಂಡು ಇವತ್ತೇನಪ್ಪ ಅಂತಂದರೆ ಅಕ್ಬರ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರೀತಿ ವಿದ್ಯಾರ್ಥಿಗಳೇ, ಈ ಅಕ್ಬರ್ ಯಮುವಿನ ನಂತರ ಮೊಘಲ್ ಸಾಮ್ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ. ಈತ ಕ್ರಿಸ್ತಶಕ 1556ರಿಂದ 1605ರವರೆಗೆ ಮೊಘಲ್ ಸಾಮ್ರಾಜ್ಯದ ಅಧಿಪತಿಯಾಗಿ ಆಗಮನ ಮಾಡ್ತಾನೆ. ಇದೇ ಸಂದರ್ಭದಲ್ಲಿ ಮೊಘಲ್ ದೆಹಲಿಯನ್ನು ಶೇರ್ ಶಾ ಸೂರಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಯಾಕಂತಂದರೆ ಯಮು ಶೇರ್ ಶಾ ಸೂರಿಯಿಂದ ಕೈಯಲ್ಲಿ ಸೋತು ಸಂಪೂರ್ಣ ಅಧಿಕಾರವನ್ನು ಕಳೆದಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ. ಆದರೆ ಈ ಅಕ್ಬರ್ ಏನಿದಲ್ಲ, ಈ ಅಕ್ಬರ್ ಶಾಲೆಯನ್ನು ಕಲಿಯದೆ ಅನಕ್ಷರಸ್ಥ ದೊರೆ ಅಂತ ಅನಿಸ್ಕೊಂಡ. ಮೊಘಲ್ ಸಾಮ್ರಾಜ್ಯದಲ್ಲಿ ತೊಬ್ಬತ್ತು ಶಾಲೆಯನ್ನು ಕಲಿಯಲೇ ಇಲ್ಲ. ಈತನ ತಂದೆ ಹುಮಾಯೂನ್, ತಾಯಿ ಯಾರಪ್ಪ ಅಂತಂದರೆ ಅಬಿದಾ ಬಾನು ಬೇಗಂ. ಈತನ ಜನ್ಮ 1542ರಲ್ಲಿ, ಕ್ರಿಸ್ತಶಕ 1542ರಲ್ಲಿ ಜನನ ಆಗ್ತದೆ. ಕೇವಲ 13ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಎಲ್ಲಿ ಹುಟ್ಟಿದಪ್ಪ ಅಂತಂದರೆ ಸ್ಥಳ ಅಮರಕೋಟ ಅಂತೇಳಿ, ರಾಜಸ್ಥಾನದ ಒಂದು ಅಮರಕೋಟದಲ್ಲಿ ಜನನ ಆಗ್ತದೆ. ಯಾಕಂತಂದರೆ ಯಮು ಸೋತು ರಾಜಸ್ಥಾನಕ್ಕೆ ಬಂದು ಅಲ್ಲಿ ಅಮಿತಾಬಾನ್ ಬೇಗಂ ಮದುವೆಯಾಗಿ ಈ ಅಕ್ಬರ್ನಿಗೆ ಜನ್ಮ ನೀಡತಕ್ಕಂಥ ಒಂದು ವ್ಯವಸ್ಥೆ ನೋಡ್ತಾ ಹೋಗ್ತದೆ. ಯಾಕಂತಂದರೆ ಶೇರ್ ಶಾ ಸೂರಿ ಕೈಯಲ್ಲಿ ಸೋತಿರ್ತಕ್ಕಂಥ ಯಮು ಈ ರಾಜಸ್ಥಾನಕ್ಕೆ ಬಂದು ಇಲ್ಲಿ ಅಮಿತಾಬಾನ್ ಬೇಗಮಾಗಿ ಅಕ್ಬರರ ಒಂದು ಜನನ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಈತನ ಮೂಲ ಹೆಸರು ಜಲಾಲುದ್ದೀನ್ ಮೊಹಮ್ಮದ್ ಅಂತೇಳಿ. ಯಾರಂತಂದರೆ ಅಕ್ಬರ್ನ ಮೂಲ ಹೆಸರು ಜಲಾಲುದ್ದೀನ್ ಮೊಹಮ್ಮದ್. ಈತನ ಗುರು ಯಾರಂತಂದರೆ ಅಬ್ದುಲ್ ಲತೀಫಾ ಅಂತೇಳಿ. ನೋಡ್ರಿ, ಈತ ಶಿಕ್ಷಣ ಕಲೀಲಿಲ್ಲ, ಆದರೆ ಕುದುರೆ ಮತ್ತು ಕತ್ತೆ ವರ್ಷೆಯನ್ನು ಕಲ್ತ್ಕೊಂಡ, ಕುದುರೆ ಮೇಲೆ ಸವಾರಿ ಮಾಡೋದನ್ನು ಕಲ್ತ್ಕೊಂಡ, ಕತ್ತೆಯನ್ನು ಬಿಸಾಡೋದು ಕಲ್ತ್ಕೊಂಡ, ಕತ್ತೆಯ ವರ್ಷೆ ಮಾಡೋದನ್ನು ಕಲ್ತ್ಕೊಂಡ. ಯಾರಿಂದ? ಅಬ್ದುಲ್ ಲತೀಫಾ ಎಂಬ ಗುರುವಿನಿಂದ. ಆದರೆ ಈತನನ್ನು ಪೋಷಿಸಿದ ದಾದಿ ಯಾರಂದರೆ ಜೀಜಾ ಅನಗ ಅಂತೇಳಿ. ಯಾಕಂತಂದರೆ ಈತನ ತಾಯಿ ಕೂಡ ತೀರ್ಕೊಂಡು ಹೋದಾಗ ಈತನ ಸಂಪೂರ್ಣ ಅಧಿಕಾರವನ್ನು ವಹಿಸ್ಕೊಂಡಿರ್ತಕ್ಕಂಥ ಜೀಜಾ ಅನಗ ಅವರು ಆನಂತರ ಈತನ ಸ್ನೇಹಿತರು ಯಾರಪ್ಪ ಅಂತಂದರೆ ಅಬುಲ್ ಫಜಲ್ ಮತ್ತು ಅಬುಲ್ ಫೈಜಿ ಅಂತೇಳಿ. ಈತ ತನ್ನ ಚಿಕ್ಕವನಿರುವಾಗಲೇ ಬೈರಮ್ ಖಾನ್ನ ಒಂದು ಸೈನ್ಯ ವಿದ್ಯೆಯಲ್ಲಿ ಪಡೆದುಕೊಂಡು 14ನೇ ವಯಸ್ಸಿಗೆ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಕ್ರಿಸ್ತಶಕ 1556 ಫೆಬ್ರವರಿ 4ರಂದು ಕಲನೂರು ಪಂಜಾಬ್ ಎಂಬಲ್ಲಿ ಪಟ್ಟಾಭಿಷೇಕವಾಗ್ತದೆ. ಯಾರಿಗಪ್ಪ ಅಂದರೆ ಈ ಅಕ್ಬರ್ನಿಗೆ. ಯಾಕಂತಂದರೆ ಅದೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಚಿಕ್ಕ ವಯಸ್ಸಿನಲ್ಲಿ 13ನೇ ವಯಸ್ಸಿನಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಯಾಕಂತಂದರೆ ಅಲ್ಲಿ ಬೈರಮ್ ಖಾನ್ ಕೂಡ ಅಷ್ಟೊಂದು ಶಕ್ತಿ ಇರೋದಿಲ್ಲ ಮುಂದೆ ಸೈನ್ಯ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಈ ಅಕ್ಬರ್ ಆಡಳಿತಕ್ಕೆ ಬರ್ತಾನೆ ಕೇವಲ 14ನೇ ವಯಸ್ಸಿನಲ್ಲಿ. ಈ ಅಕ್ಬರ್ನ ಒಂದು ಸೈನಿಕ ಸಾಧನೆ ಯಾವ ರೀತಿ ಇತ್ತು ಅಂತೇಳಿ ನೋಡ್ತಾ ಹೋಗೋಣ. ನೋಡಿ, ಈ ಸೈನಿಕ ಸಾಧನೆಯನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಾವು ನೋಡಿ ಯಾವ ರೀತಿ ಸೈನ್ಯವನ್ನು ಈ 13ನೇ ವಯಸ್ಸಲ್ಲಿ ಅಕ್ಬರ್ ತೆಗೆದುಕೊಳ್ತಾನೆ ಅಂತಂದರೆ, ಈತನ ದ್ವಿತೀಯ ಪಾಣಿಪತ್ ಕದನದಲ್ಲಿ ಭಾಗಿಯಾಗ್ತಾನೆ. ಯಾಕಂತಂದರೆ ಮೊದಲನೇ ಪಾಣಿಪತ್ ಕದನ ಬಾಬರ್ ನಡೆಸಿಕೊಟ್ರೆ 1526ರಲ್ಲಿ, ದ್ವಿತೀಯ ಪಾಣಿಪತ್ ಕದನವು 1556 ನವೆಂಬರ್ 5ರಂದು. ಈ ಕದನದಲ್ಲಿ ಹಿಂದೂ ಮಂತ್ರಿಯಾಗಿರ್ತಕ್ಕಂಥ ಹೇಮು ಮತ್ತು ಈ ಅಕ್ಬರ್ನ ನಡುವೆ ಆಗ್ತದೆ. ಈ ಸಂದರ್ಭದಲ್ಲಿ ಹೇಮುವನ್ನು ಸೋಲಿಸಿ ಕೊಲೆ ಮಾಡಿ ದೆಹಲಿಯನ್ನು ಅಧಿಪತಿಯಾಗಿ ಆಗಿಬಿಡ್ತಾನೆ. ಯಾರಪ್ಪ ಅಂತಂದರೆ ಈ ಅಕ್ಬರ್. ನೋಡಿ, ಕ್ರಿಸ್ತಶಕ 1556ರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಪಟ್ಟಾಭಿಷೇಕ ಆಗಿರ್ತಕ್ಕಂಥ ಅಕ್ಬರ್ ಇದಕ್ಕಿಂತ ಮುಂಚಿತವಾಗಿ ದೆಹಲಿಯನ್ನು ಶೇರ್ ಶಾ ಸೂರಿ ಸಂತತಿ ಅಧಿಕಾರದಲ್ಲಿತ್ತು. ಇಸ್ಲಾಂ ಸೂರಿ ಆಳ್ತಾ ಇದ್ದ. ಶೇರ್ ಶಾ ಸೂರಿ ಕೊನೆಯ ಅರಸನಾಗಿರ್ತಕ್ಕಂಥ ಸಿಕಂದರ್ ಶಾ ಸೂರಿ ಆಳ್ವಿಕೆ ಮಾಡ್ತಾ ಇದ್ದ. ಸಿಕಂದರ್ ಸೂರಿ ನಂತರ ಮೊಹಮ್ಮದ್ ಸೂರಿ ಆಳ್ವಿಕೆ ಮಾಡ್ತಾ ಇದ್ದ. ಆದರೆ ಆ ಮೊಹಮ್ಮದ್ ಸೂರಿಯ ಒಬ್ಬ ಮಂತ್ರಿ ಯಾರಪ್ಪ ಅಂತಂದರೆ ಹೇಮು. ಈತ ದೆಹಲಿಯನ್ನು ಆಳ್ತಕ್ಕಂಥ ಏಕೈಕ ಹಿಂದೂ ದೊರೆ ಹೇಮುವನ. ಅದಕ್ಕಾಗಿ ಮಧ್ಯಯುಗನ ಭಾರತ ಇತಿಹಾಸದಲ್ಲಿ
ದೆಹಲಿಯನ್ನು ಮನೆತನವಾಡಿರ್ತಕ್ಕಂಥ ಏಕೈಕ ಹಿಂದೂ ದೊರೆ ಯಾರಂತ ಕ್ವಶನ್ಸ್ ಕೇಳಿದರೆ ಅದು ಹೇಮು ಮಾತ್ರ. ಯಾಕಂತಂದರೆ ಈ ಕಡೆ ಮೊಘಲ್ ಸಾಮ್ರಾಜ್ಯದಲ್ಲಿ ಇವರು ಆಳ್ಕೆ ಮಾಡ್ತಾ ಇದ್ದರೆ, ಅಲ್ಲಿ ಶೇರ್ ಶಾ ಸೂರ್ಯ ಸಂತತಿ ಆಳ್ವಿಕೆ ಮಾಡ್ತಾ ಇತ್ತು. ಅದಕ್ಕೋಸ್ಕರ ಇಷ್ಟೆಲ್ಲರ ಮಧ್ಯದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಹಿಂದೂ ದೊರೆ ಯಾರಪ್ಪ ಅಂತಂದರೆ ಅದು ಹೇಮು ಅಂತೇಳಿ. ಈತ ಏನಪ್ಪ ಅಂತಂದರೆ ಈ ಹೇಮುನ ದಾಳಿ ಮಾಡಿ ಕ್ರಿಸ್ತಕ 1526 ಎರಡನೇ ಪಾಣಿಪತ್ ಕದನದಲ್ಲಿ ದಾಳಿ ಮಾಡಿ ಯಾರಪ್ಪ ಅಂತಂದರೆ ಅಕ್ಬರ್ ದಾಳಿ ಮಾಡಿ ದೆಹಲಿಯನ್ನು ವಶಪಡಿಸಿಕೊಂಡು ಹೇಮುವನ್ನು ಸೋಲಿಸಿ ಕೊಲೆ ಮಾಡಿಬಿಟ್ಟ. ಆ ನಂತರ ಎರಡನೇ ದಾಳಿ ಅಂತಂದರೆ ಮಾಳ್ವಾದ ಮೇಲೆ ಮಾಡ್ತಾನೆ. ಯಾರಪ್ಪ ಅಂತಂದರೆ ಅಕ್ಬರ್ ಮಾಳ್ವಾದ ಮೇಲೆ ಕ್ರಿಸ್ತಕ 1561ರಲ್ಲಿ ಬಾಜ್ ಬಹದ್ದೂರ್ನನ್ನು ಸೋಲಿಸಿದನು. ಮಾಳ್ವಾದ ಮೇಲೆ ದಾಳಿ ಮಾಡಿ ಬಾಜ್ ಬಹದ್ದೂರನ್ನು ಸೋಲಿಸಿದ. ಆಕೆ ಹೆಂಡ್ತಿದ್ಳು ಯಾರು? ರೂಪವತಿ ಅಂತೇಳಿ. ಈ ರೂಪವತಿ ತನ್ನ ಗಂಡ ಸತ್ತ ಸುದ್ದಿ ಕೇಳಿ ತಕ್ಷಣವೇ ಬೆಂಕಿಯ ಜೊತೆಗೆ ಅರಿ ಜೌಹರ ಪದ್ಧತಿಯನ್ನು ಅನುಸರಿಸಿದ್ಲು. ಈ ರೂಪವತಿ ಯಾವಾಗ ಮಾಳ್ವಾದ ಮೇಲೆ ಅಕ್ಬರ್ ದಾಳಿ ಮಾಡಿ ಕ್ರಿಸ್ತಕ 1561ರಲ್ಲಿ ಬಾಜ್ ಬಹದ್ದೂರ್ ಶಾಹನನ್ನು ಸೋಲಿಸಿದ ಸುದ್ದಿ ಕೇಳಿದ್ಲಲ್ಲ, ಆ ಸಂದರ್ಭದಲ್ಲಿ ತನ್ನ ಗಂಡನ ಜೊತೆಯಲ್ಲಿ ಜೌಹರ ಪದ್ಧತಿಯನ್ನು ಅನುಸರಿಸಿಬಿಟ್ಲು. ಆಮೇಲೆ ಕ್ರಿಸ್ತಕ 1561ರಲ್ಲಿ ಯು ಪಿ ಮೇಲೆ ದಾಳಿ ಮಾಡ್ತಾನೆ. ಅದೇ ಚುನಾಗರ್ ದಾಳಿ ಅಂತ ಕರಿತಾ ಹೋಗ್ತೀವಿ. ಇಲ್ಲಿದೆ ನೋಡಿ, ಚುನಾಗರ್ ದಾಳಿ. ಕ್ರಿಸ್ತಶಕ 1561ರಲ್ಲಿ ಈತನ ಸೇನಾಧಿಪತಿಯಾಗಿರ್ತಕ್ಕಂಥ ಅಶಫ್ ಖಾನ್ನು ಅಫ್ಘಾನ್ ವಶದಲ್ಲಿದ್ದ ಚುನಾಗರ್ನನ್ನು ವಶಪಡಿಸಿಕೊಂಡ್ಬಿಟ್ಟ. ಚುನಾಗರ್ ಮೇಲೆ ದಾಳಿ ಮಾಡಿ ಈ ಸೈನ್ಯದ ನಾಯಕತ್ವ ವಹಿಸಿಕೊಂಡು ಆಶಫ್ ಖಾನದಲ್ಲಿದ್ದ ಚುನಾವರ್ ಕೋಟೆಯನ್ನು ವಶಪಡಿಸಿಕೊಂಡ. ಆ ನಂತರ ಅಂಬರ್ದ ಮೇಲೆ ದಾಳಿ ಮಾಡ್ತಾನೆ. ಕ್ರಿಸ್ತಶಕ 1562ರಲ್ಲಿ ಇದು ಇವನ ಆಕಸ್ಮಿಕ ದಾಳಿಯಾದದ್ದು. ಯಾಕಂತಂದರೆ ಇವನು ತನ್ನ ಫ್ರೆಂಡ್ಸ್ನ ಜಾತ್ರೆ ಕರೆದಿರ್ತಾನೆ. ಯಾರ? ಅಜ್ಮೀರದಲ್ಲಿರ್ತಕ್ಕಂಥ ಶೇಖ್ ಮೈನುದ್ದೀನ್ ಚಿಸ್ತಿ ಅಂತೇಳಿ. ದರ್ಗಕ್ಕೆ ಭೇಟಿ ನೀಡಲು ಹೊರಟಾಗ ಅಂಬರ್ದ ಮುಖ್ಯಸ್ಥನಾಗಿರ್ತಕ್ಕಂಥ ಬಿಹಾರಮಲ್ಲ ಅಕ್ಬರ್ನ ಮೇಲೆ ದಾಳಿ ಮಾಡಿ ಕೈಗೊಂಡ್ಬಿಟ್ಟ. ಆ ತನ್ನ ಫ್ರೆಂಡ್ ಅಜ್ಮೀರದಲ್ಲಿರ್ತಕ್ಕಂಥ ಶೇಖ್ ಮೈನುದ್ದೀನ್ನ ಒಂದು ಆಹ್ವಾನ ಮಾಡಿದಂತೇಳಿ ಅವ್ನು ಜಾತ್ರೆಗೆ ಹೊಂಟಿರ್ತಕ್ಕಂಥ ಸಂದರ್ಭದಲ್ಲಿ ಅಂಬರದ ಮುಖ್ಯಸ್ಥನಾಗಿರ್ತಕ್ಕಂಥ ಬಿಹಾರ್ ಮಲ್ಲ ಏನು ಮಾಡ್ತಾನಂತಂದರೆ ನನ್ನ ಮೇಲೆ ದಾಳಿ ಮಾಡಕ್ಕೆ ಬಂದು ಸುಮ್ಮನೆ ಹೋಗಿ ದಾಳಿ ಮಾಡಿಬಿಡ್ತು. ಯಾರ ಮೇಲೆ? ಅಕ್ಬರ್ನ ಮೇಲೆ ದಾಳಿ ಮಾಡಿತು. ಆವಾಗ ನನ್ನ ಮೇಲೆ ದಾಳಿ ಮಾಡಿ ಏನು ಮಾಡ್ದ? ತಾನೇ ದಾಳಿ ಮಾಡಿತು. ತಾನೇ ಸೋತು ಶರಣಾಗಿ ತನ್ನ ಮಗಳಾಗಿರ್ತಕ್ಕಂಥ ಜೋಧಾಬಾಯಿಯನ್ನು ಕೊಟ್ಟು ಅಕ್ಬರ್ನಿಗೆ ವಿವಾಹ ಮಾಡಿಕೊಟ್ಬಿಡ್ತು. ನೋಡಿ, ಅಕ್ಬರ್ ಯಾವುದೋ ಒಂದು ಆಕಸ್ಮಿಕವಾಗಿ ಜಾತ್ರೆಗೆ ಹೊಂಟಿದ್ದ. ತನ್ನ ಫ್ರೆಂಡ್ ಆಗಿರ್ತಕ್ಕಂಥ ಅಜ್ಮೀರ್ದಲ್ಲಿರ್ತಕ್ಕಂಥ ಶೇಖ್ ಮೈನುದ್ದೀನ್ನ ಒಂದು ಚಿಸ್ತಿಯವರ ವರ್ಗಾವಣೆ ಭೇಟಿ ಮಾಡಲು ಹೊರಟಂಥ ಸಂದರ್ಭದಲ್ಲಿ ಆಕಸ್ಮಿಕ ದಾಳಿಗೆ ಶರಣಾಗಿ ಬಿಹಾರದ ಮಲ್ಲ ತನ್ನ ಮಗಳನ್ನೇ ಮದುವೆ ಮಾಡಿ ಕೊಟ್ಬಿಡ್ತಾನೆ. ಯಾರಿಗಪ್ಪ ಅಂತಂದರೆ ಅಕ್ಬರ್ನಿಗೆ. ಆಕೆ ಯಾರಪ್ಪ ಅಂತಂದರೆ ಜೋಧಾಬಾಯಿ ಅಂತೇಳಿ. ಆ ನಂತರ ಅಕ್ಬರ್ನೊಂದಿಗೆ ವಿವಾಹ ಸಂಬಂಧ ಏರ್ಪಡಿಸಿದ ಮೊದಲ ರಜಪೂತ್ ಅರಸ ಅಂತಂದರೆ ಈತ. ಯಾರು? ಬಿಹಾರದ ಮಲ್ಲ ರಜಪೂತ್ ಅರಸ ಈತ ಅಕ್ಬರ್ನೊಂದಿಗೆ ಒಂದು ಸಂಬಂಧವನ್ನು ಮಾಡಿಕೊಂಡ. ಆಮೇಲೆ ಮರ್ತ್ಯದ ಮೇಲೆ ದಾಳಿ ಮಾಡ್ತಾನೆ. ಕ್ರಿಸ್ತಕ 1562ರಲ್ಲಿ ಮೇವಾರದ ಅರಸನಾಗಿರ್ತಕ್ಕಂಥ ಚಿತ್ತೋಡದ ರಾಣಾ ಉದಯ ಸಿಂಗ್ನ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಈ ದಾಳಿಯ ನಾಯಕತ್ವವನ್ನು ಅಕ್ಬರ್ನ ಕಡೆ ಅಸಫ್ ಖಾನ್ ವಹಿಸ್ಕೊಂಡಿರ್ತಾನೆ. ಆ ನಂತರ ಈ ರಾಣಾ ಪ್ರತಾಪ ಸಿಂಹ ಸೋತಿರ್ತಕ್ಕಂಥ ರಾಣಾ ಪ್ರತಾಪ ಸಿಂಹ ಏನು ಮಾಡ್ತಾನೆ ಗೊತ್ತಾ? ಹಾಸಿಗೆ ಹಿಡಿದು ಎಲ್ಲವನ್ನ ಭಯದಿಗ್ನಗೊಳ್ಬಿಡ್ತಾನೆ. ಆ ನಂತರ ಈತ ಸಾಮಂತ ಜೈಮಲ್ಲನನ್ನು ಸೋಲಿಸಿ 1564ರಲ್ಲಿ ರಾಣಾ ದುರ್ಗಾದೇವಿಯಲ್ಲಿದ್ದ ಗೋಂಡ್ವಾನ ಪ್ರದೇಶವನ್ನು ವಶಪಡಿಸ್ಕೊಂಡು ಬಿಡ್ತಾನೆ. ಯಾವಾಗ ಮತ್ತದ ಮೇಲೆ ದಾಳಿ ಮಾಡಿ ಕ್ರಿಸ್ತಕ 1562ರಲ್ಲಿ ಮೇವಾರ್ನ ಗೆದ್ದುಕೊಂಡ, ಅದೇ ಸಂದರ್ಭದಲ್ಲಿ ಸಾಮಂತರ ಜೈಮಲ್ಲನನ್ನು ಸೋಲಿಸಿ 1564ರಲ್ಲಿ ರಾಣಾ ದುರ್ಗಾದೇವಿಯ ಮರದಲ್ಲಿರ್ತಕ್ಕಂಥ ಗೋಂಡ್ವಾನ ಪ್ರದೇಶವನ್ನು ವಶಪಡಿಸ್ಕೊಡ್ತಾನೆ. ಈ ಗೋಂಡ್ವಾನ ಪ್ರದೇಶ ಮೇಲೆ ಬಹಳ ಆಸೆ ಇರ್ತದೆ ಅವನಿಗೆ. ಯಾಕಂತಂದರೆ ಅವರ ಮನೆತನ ಕಾಲದಲ್ಲಿ ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಒಂದು ಪ್ರದೇಶ ಇದು. ಅದಕ್ಕೋಸ್ಕರ ಗೋಂಡ್ವಾನದ ಮೇಲೆ ಆಧಿಪತ್ಯವನ್ನು ಸಾಧಿಸ್ಕೊಂಡ. 1564ರಲ್ಲಿ ಮಧ್ಯಪ್ರದೇಶ ಮೇಲೆ ದಾಳಿ ಮಾಡ್ತಾನೆ. ವೀರನಾರಾಯಣ ಸಿಂಹಾಸದ ಮೇಲೆ ಅಸಫ್ ಖಾನ್ ವೀರನಾರಾಯಣ ಮೇಲೆ ದಾಳಿ ಮಾಡಿ ಗೆದ್ಕೊಂಡು ಬಿಡ್ತಾನೆ ಮತ್ತೆ. ಆ ನಂತರ ಈತ ಏನು ಮಾಡ್ತಾನೆ ಅಂತಂದರೆ ಮೇವಾರದ ಮೇಲೆ ದಾಳಿ ಮಾಡಿ
ಮೇವಾರದ ಮೇಲೆ ದಾಳಿ ಮಾಡಿ ರಾಣಾ ಪ್ರತಾಪ್ ಸಿಂಗನ ತಂದೆಯಾದ ರಾಣಾ ಉದಯ ಸಿಂಗ್ನನ್ನು ಸೋಲಿಸಿದ. ಯಾಕಂತಂದರೆ ಮೇವಾದ ಒಂದು ಅರಸನಾಗಿರ್ತಕ್ಕಂಥ ರಾಣಾ ಪ್ರತಾಪ್ ಸಿಂಗ್ನ ತಂದೆ ಉದಯ ಸಿಂಗ್ ಆಮೇಲೆ ರಣತಂಬೂರ್ ಮೇಲೆ ದಾಳಿ ಮಾಡ್ತಾನೆ. ರಣತಂಬೂರ್ ಮೇಲೆ ದಾಳಿ ಮಾಡಿ ಕ್ರಿಸ್ತಕ 1509ರಲ್ಲಿ ಅಲ್ಲಿನ ಅರಸನಾಗಿರ್ತಕ್ಕಂಥ ರಾಜ ಸುರ್ಜನಾರಾಯಣ ಯುದ್ಧನ ಮಾಡದೆ ಶರಣಾಗ್ಬಿಟ್ಟ. ಯಾವಾಗ ಅಕ್ಬರ್ ಸೈನ್ಯ ರಣತಂಬೂರ್ ಮೇಲೆ ದಾಳಿ ಮಾಡ್ತಲ್ಲ, ಆ ಅಕ್ಬರ್ನ ಒಂದು ಸೈನ್ಯವನ್ನು ನೋಡಿ ರಾಜ ಸರ್ಜನಾರಾಯಣ ಏನು ಮಾಡ್ದ, ಯುದ್ಧವನ್ನು ಮಾಡದೆ ಶರಣಾಗ್ಬಿಟ್ಟ. ಆಮೇಲೆ ಕಾಲಿಂಜರ್ ಮೇಲೆ ದಾಳಿ ಮಾಡಿದ್ರು. ಕಾಲಿಂಜರ್ ಕ್ರಿಸ್ತಕ 1569ರಲ್ಲಿ ರಾಜ ರಾಮಚಂದ್ರ ವಶದಲ್ಲಿರ್ತಕ್ಕಂಥ ಅವರಿಂದ ಆ ಪ್ರದೇಶವನ್ನು ವಶಪಡಿಸ್ಕೊಂಡ್ಬಿಟ್ಟ. ಕಾಲಿಂಜರ್ ಮೇಲೆ ದಾಳಿ ಮಾಡಿ ರಾಜ ರಾಮಚಂದ್ರನ ವಶದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಕೊಳ್ಳೆ ಹೊಡೆದ್ಬಿಟ್ಟ. ಯಾರು? ಅಕ್ಬರ್. ಆಮೇಲೆ ಗುಜರಾತ್ನ ಮೇಲೆ ದಾಳಿ ಮಾಡ್ತಾನೆ. ಕ್ರಿಸ್ತಕ 1572ರಲ್ಲಿ ಇವನ ಅತಿ ಶೀಘ್ರವಾಗಿ ದಾಳಿಯಾಗಿದ್ದು ವಿಜಯದ ಸಂಕೇತವಾಗಿ ಫತ್ತೇಪುರಿ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವನ್ನು ನಿರ್ಮಿಸಿದ. ಯಾವಾಗ ಗುಜರಾತ್ ಮೇಲೆ ದಾಳಿ ಮಾಡಿದ್ನಲ್ಲ ಕ್ರಿಸ್ತಕ 1572ರಲ್ಲಿ, ಇದು ಇವನ ಅತಿ ಶೀಘ್ರಗತಿಯಲ್ಲಿ ದಾಳಿಯಾಗಿತ್ತು. ಅತ್ಯಂತ ಸುಲಭವಾಗಿ ಗೆದ್ದಿರುವಂಥ ಪ್ರದೇಶವಾಗಿತ್ತು. ಅದೇ ಒಂದು ನೆನಪಿಗಾಗಿ ಈ ಗುಜರಾತ್ನ ಫತ್ತೇಪುರಿ ಸಿಕ್ರಿಯಲ್ಲಿ ಬಲಂದ್ ದರ್ವಾಜವನ್ನು ನಿರ್ಮಿಸಿದ. ಒಂದು ಮಸೀದಿಯನ್ನು ಕಟ್ಟಿದ ಬಲಂದ್ ದರ್ವಾಜ ಅಂತೇಳಿ. ಆಮೇಲೆ ಹಳದಿ ಘಾಟ್ ಮೇಲೆ ದಾಳಿ ಮಾಡ್ತಾನೆ. ಕ್ರಿಸ್ತಕ 1576ರಲ್ಲಿ ಜೂನ್ 18ರಂದು ರಾಣಾ ಪ್ರತಾಪ್ ಸಿಂಗ್ ಮತ್ತು ಅಕ್ಬರ್ ನಡುವೆ ನಡೆದ ಈ ಕದನದಲ್ಲಿ ಅಕ್ಬರ್ ಸೇನಾಧಿಪತಿಯಾಗಿರ್ತಕ್ಕಂಥ ಮಾನಾ ಸಿಂಗ್ ಮತ್ತು ಅಸಫ್ ಖಾನ್ ಪ್ರಯತ್ನದಿಂದ ಜಯವಾಗಿಬಿಡ್ತು. ಯಾವಾಗ ಹಳದಿ ಘಾಟ್ ಮೇಲೆ ದಾಳಿ ಮಾಡಿದ್ನಲ್ಲ, ಈ ಸಂದರ್ಭದಲ್ಲಿ ಅಕ್ಬರ್ ಜಯ ಆಗ್ತಿರಂಗಿಲ್ಲ. ಯಾಕಂತಂದರೆ ರಾಣಾ ಪ್ರತಾಪ್ ಸಿಂಗ್ ಯಾವಾಗ ತನ್ನ ತಂದೆ ಸ್ಥಾನದಲ್ಲಿದ್ದಾಗ ದಾಳಿ ಮಾಡಿದ್ನಲ್ಲ, ಆ ದಾಳಿಯನ್ನಿಟ್ಟುಕೊಂಡು ಅಪಾರ ಪ್ರಮಾಣದ ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದ ರಾಣಾ ಪ್ರತಾಪ್ ಸಿಂಗ್. ಆದರೆ ಈ ಸಂದರ್ಭದಲ್ಲಿ ಅಕ್ಬರ್ ಒಂದು ನೀತಿ ಅನುಸರಿಸ್ತಾನೆ. ಏನಪ್ಪ ಅಂತಂದರೆ, ಅಕ್ಬರ್ ಇಬ್ಬರು ತನ್ನ ಸೇನಾಧಿಪತಿಗಳಾದ ಮಾನಾ ಸಿಂಗ್ ಮತ್ತು ಅಸಫ್ ಖಾನ್ರ ಒಂದು ಸೈನ್ಯವನ್ನು ಒಂದುಗೂಡಿಸ್ಕೊಂಡು ಯುದ್ಧ ಮಾಡಿದ ಸಲುವಾಗಿ ಈ ಹಳದಿ ಘಾಟ್ ಪ್ರದೇಶವನ್ನು ಗೆದ್ದುಕೊಂಡ್ಬಿಟ್ಟ. ಆವಾಗ ಪ್ರತಾಪ್ ಸಿಂಹ ಕುದುರೆ ಹೆಸರು ಚೇತಕ ಅಂತೇಳಿ. ಈ ಪ್ರತಾಪ್ ಸಿಂಹ ಹೆಂಗೆ ಯುದ್ಧ ಮಾಡ್ತಿದ್ರೆ ಭಾಳ ಅನಾಹುತ ಯುದ್ಧ ಮಾಡ್ತಿದ್ದೇವ. ಇವು ಮಾಡ್ತಕ್ಕಂಥ ಯುದ್ಧ ನೋಡಿ ಭಯ ಪಡ್ತಾ ಇದ್ರು ಎಷ್ಟೋ ಜನ. ಅದಕ್ಕಾಗಿ ಈ ಪ್ರತಾಪ್ ಸಿಂಹ ಕುದುರೆ ಏರಿ ಸಂಹಾರ ಮಾಡ್ತಾ ಇದ್ನಲ್ಲ, ಆ ಕುದುರೆ ಹೆಸರು ಚೇತಕ. ಕ್ವಶನಲ್ಲಿ ಕೇಳ್ತಾರೆ, SD FD PC ಕ್ವಶನ್ಸಲ್ಲಿ ಕೇಳ್ತಕ್ಕ ಒಂದು ಹಲವಾರು ಬಾರಿ ಕೇಳಿದ್ದಾರೆ. ಪ್ರತಾಪ್ ಸಿಂಹನ ಒಂದು ಕುದುರೆ ಹೆಸರು ಅಂತೇಳಿ ಚೇತಕ. ಮಹಮ್ಮದ್ ನಗರದ ಮೇಲೆ ದಾಳಿ ಮಾಡಿದ ಕ್ರಿಸ್ತಕ 1600ರಲ್ಲಿ ದಕ್ಷಿಣ ಭಾರತ ಪ್ರಮುಖ ದಂಡಯಾತ್ರೆಯಾಗಿತ್ತು. ಇದು ಮಹಮ್ಮದ್ ನಗರದ ಮೇಲೆ ಯಾವಾಗ ದಾಳಿ ಮಾಡಿದ್ನಲ್ಲ, ಇದು ಮಹಮ್ಮದ್ ನಗರ ಎಲ್ಲಿದೆ ಹೇಳಿ ನೋಡೋಣ. ದಕ್ಷಿಣ ಭಾರತದಿದು. ಕ್ರಿಸ್ತಕ 1600ರಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಮುಖ ದಂಡಯಾತ್ರೆ ಆಗಿದ್ದು, ಇಲ್ಲಿ ಆಳ್ವಿಕೆ ಮಾಡ್ತಿದ್ದ ರಾಣಾ ಚಂದ್ ಬೇಬಿಯನ್ನು ಕೆಲವು ಭಾಗಗಳನ್ನು ವಶಪಡಿಸಿಕೊಳ್ಳಿ ಯಶಸ್ವಿಯಾಗಿಬಿಟ್ಟ. ನೋಡಿ, ಇಲ್ಲಿ ಒಟ್ಟು 5 ಮನೆತನಗಳು ಬರ್ತವೆ. ಒಟ್ಟು ಈ ಅಹಮದ್ನಗರದ ಒಂದು 5 ಮನೆತನ. ಈ ಯಾವಾಗ ದಕ್ಷಿಣ ಭಾರತ ಪ್ರಮುಖ ದಂಡಯಾತ್ರೆ ಆಗಿರ್ತಕ್ಕಂಥ ರಾಣಾ ಚಾಂದ್ ಬೇಬಿಯ ಮೇಲೆ ದಾಳಿ ಮಾಡ್ತಾನಲ್ಲ, ಇದು ಅಹಮದ್ನಗರ ಮೇಲೆ ದಾಳಿ ಆಗ್ತದೆ. ಈ ಅಹಮದ್ನಗರ ಬಹುಮನಿ ಸಾಮ್ರಾಜ್ಯದಲ್ಲಿ ಒಂದು ಮನೆತನ ಇದು. ಒಟ್ಟು ಬಹುಮನಿಯಲ್ಲಿ 5 ಮನೆತನಗಳು ಆಳ್ವಿಕೆ ಮಾಡ್ತವೆ. ಅಹಮದ್ನಗರದ ನಿಜಾಮ್ ಶಾಹಿಗಳು, ಬಿರಾರ್ನ ಇಮಾದ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ವಿಜಯಪುರದ ಆದಿಲ್ ಶಾಹಿಗಳು, ಒಟ್ಟು 5 ಮನೆತನಗಳು ಆಳ್ವಿಕೆ ಮಾಡ್ತಾ ಇದ್ವಲ್ಲ. ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಇಲ್ಲಪ್ಪಂದರೆ ಅಹಮದ್ನಗರದ ಮೇಲೆ ದಾಳಿ ಮಾಡ್ತಾನೆ. ಈ ಅಹಮದ್ನಗರದ ದಾಳಿಯಲ್ಲಿ ರಾಣಿ ಚಾಂದ್ ಬೇಬಿ ಬರ್ತಾಳೆ. ಈಕೆ ತವರು ಮನೆ ಬಂದಿರ್ತಾಳೆ. ಬಿಜಾಪುರದ 1ನೇ ಅಲಿ ಆದಿಲ್ ಶಾಹಿನ ಹೆಂಡತಿ ಆಗಿರ್ತಕ್ಕಂಥ ಚಾಂದ್ ಬೇಬಿ ಮದುವೆಯಾಗಿ ಈ ರಾಣಾ ಪ್ರತಾಪ್ ಸಿಂಗನ ಒಂದು ತಂದೆಯ ಒಂದು ಆಸ್ಥಾನಕ್ಕೆ ಈಕೆ ತವರು ಮನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಯಾವಾಗ ರಾಣಾ ಪ್ರತಾಪ್ ಸಿಂಹನ ಮೇಲೆ ದಾಳಿ ಮಾಡಿದ ಸುದ್ದಿ ಕೇಳ್ತಕ್ಕಂಥ ಚಾಂದ್ ಬೇಬಿ ಈ ಅಕ್ಬರ್ನ ವಿರುದ್ಧ ನಿಂತು ಬಿಡ್ತಾಳೆ. ಈ ಅಕ್ಬರ್ನ ವಿರುದ್ಧ ನಿಂತಾಗ ಇಲ್ಲಿ ಸೋತೋಗ್ಬಿಡ್ತಾಳೆ. ಯಾಕಂತಂದರೆ ತನ್ನ ಅಣ್ಣ ತಮ್ಮಂದಿರಿಗಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನೋಡ್ತಾ ಹೋಗ್ತೀವಿ ಇಲ್ಲಿ ರಾಣಾ ಚಾಂದ್ ಬೇಬಿ. ಆವಾಗ ಸೋತು ಅಲ್ಲಿರ್ತಕ್ಕಂಥ ಎಲ್ಲ ಯಶಸ್ವಿಯಾದ ಈ ಪ್ರದೇಶವನ್ನು ಪಡ್ಕೊಂಡು ಕೆಲವು ಪ್ರದೇಶಗಳನ್ನ ಈ ಚಾಂದ್ ಬೇಬಿ ಬಿಟ್ಟು ಕೊಡ್ತಾಳೆ. ಆನಂತರ ಖಾನ್ ದೇಶದ ಮೇಲೆ ದಾಳಿ ಮಾಡ್ತಾನೆ. ಯಾರಪ್ಪ ಅಂದರೆ ಅಕ್ಬರ್ ಖಾನ್ ದೇಶದ ಮೇಲೆ ದಾಳಿ ಮಾಡ್ತಾನೆ ಕ್ರಿಸ್ತಕ 1601ರಲ್ಲಿ. ಇಲ್ಲಿನ ವಿಲನ್ ಬಹದ್ದೂರ್ ಶಾನನ್ನು ಸೋಲಿಸಿಬಿಟ್ಟ.
ಹೀಗೆ ಸಿಂಧ್, ಬಲೂಚಿಸ್ತಾನ್, ಕಂದಹಾರ್, ಕಾಶ್ಮೀರ್ ಪ್ರದೇಶಗಳೆಲ್ಲ ಅಕ್ಬರ್ ವಶವಾಗ್ಬಿಟ್ಟು, ಉತ್ತರ ಭಾರತ ಸಂಪೂರ್ಣವಾಗಿ ಅಕ್ಬರ್ನ ವಶವಾಗ್ಬಿಟ್ಟು, ದಕ್ಷಿಣ ಭಾರತದಲ್ಲಿ ಈ ಒಂದು ಕಡೆ ಬಂದಿರತಕ್ಕಂಥ ಬಾಬರ್ ಎಲ್ಲ ಸೈನಿಕ ನೀತಿಯನ್ನು ನೋಡಿರ್ತಕ್ಕಂಥ, ವ್ಯವಸ್ಥೆಯನ್ನು ನೋಡಿರ್ತಕ್ಕಂಥ ಬಾಬರ್ ಮುಂದೆ ಆತನ ಆಡಳಿತ ಯಾವ ರೀತಿ ಇತ್ತು ಅಂತೇಳಿ ನೋಡ್ತಾ ಹೋಗೋಣ. ಅಕ್ಬರ್ನ ಒಂದು ಧಾರ್ಮಿಕ ರೀತಿ ನೋಡಿ. ಅಕ್ಬರ್ನ ಒಂದು ಧಾರ್ಮಿಕ ನೀತಿ ಯಾವ ರೀತಿ ಆಳ್ಕೆ ಮಾಡ್ತದ, ಕ್ರಿಶಕ 1562ರಲ್ಲಿ ಗುಲಾಮ್ಗಿರಿಯನ್ನು ರದ್ದುಪಡಿಸಿದ. ಈತ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಈತನ ಆಸ್ಥಾನದಲ್ಲಿ ಈತನ ಗೆದ್ದಿರ್ತಕ್ಕಂಥ ಪ್ರದೇಶದಲ್ಲಿ ಗುಲಾಮ್ಗಿರಿ ಪದ್ಧತಿ ಇದ್ದು ಅದನ್ನು ರದ್ದುಪಡಿಸಿದ. ಕ್ರಿಶಕ 1563ರಲ್ಲಿ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದ. ಯಾತ್ರಾ ತೆರಿಗೆ ಅಂದರೆ ಏನು ಅಂದ್ರೆ ಪ್ರವಾಸಗನ್ನು ಕೈಗೊಳ್ತಾ ಇದ್ರು. ಪ್ರವಾಸಗನ್ನು ಕೈಗೊಳ್ಳಬೇಕಂತ ಸಂದರ್ಭದಲ್ಲಿ ಅವರು ದುಡ್ಡು ಕಟ್ಟಬೇಕಾಗಿತ್ತು, ಅದನ್ನು ಕೂಡ ರದ್ದುಗೊಳಿಸಿದ. ಕ್ರಿಶಕ 1564ರಲ್ಲಿ ಜಿಜಿಯ ಕಂದಾಯವನ್ನು ರದ್ದುಪಡಿಸಿದ. ಈ ಜಿಜಿಯ ಕಂದಾಯವನ್ನು ಆಸ್ತಿ ಮೇಲಿನ ಒಂದು ತೆರಿಗೆ. ಕ್ರಿಶಕ 1575ರಲ್ಲಿ ಫತ್ತೇಪುರಿ ಸಿಕ್ರಿಯಲ್ಲಿ ಇಬಾದತ್ ಖಾನ್ ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಿದ. ಫತ್ತೇಪುರಿ ಸಿಕ್ರಿಯಲ್ಲಿ ಇಬಾದತ್ ಖಾನ್ ಎಂಬ ಪ್ರಾರ್ಥನಾ ಮಂದಿರವನ್ನು ನಿರ್ಮಿಸಿದ. ಕ್ರಿಶಕ 1579ರಲ್ಲಿ ಅಲುನ್ ಸಿಂಗಿನಿಯ ಶಾಸನ ಅಂತಂದರೆ ಇಸ್ಲಾಂ ವಿಚಾರಗಳ ಮೇಲೆ ನಿಯಂತ್ರಣ ಹಿಡಿದು. ಈ ಅಲುನ್ ಸಿಂಗ್ವಿನ ಶಾಸನ ಏನಿದೆಯಲ್ಲ, ಇದು ಇಸ್ಲಾಂದ ಕೆಲವು ವಿಚಾರಗಳನ್ನು ಕ್ರೋಢೀಕರಿಸಿ ಸಂಗ್ರಹಿಸತಕ್ಕಂಥ ಒಂದು ಶಾಸನ ಇದು. ಈ ಶಾಸನದ ಮಹತ್ವವನ್ನು ನೀಡಿದ. ಕ್ರಿಶಕ 1582ರಲ್ಲಿ ದೀನ್ ಇ ಇಲಾಹಿ ಎಂಬ ಹೊಸ ಧಾರ್ಮಿಕ ನೀತಿಯನ್ನು ಸ್ಥಾಪಿಸಿದ. ಅಬುಲ್ ಫಜಲ್ ಅನ್ನು ಮುಖ್ಯಸ್ಥನನ್ನಾಗಿ ನೇಮಿಸಿದ. ಇದರಿಂದ ಪ್ರಮುಖ ಹಿಂದೂ ವ್ಯಕ್ತಿ ಅಂತಂದರೆ ಬೀರ್ಬಲ್. ನೋಡಿ, ಈ ಸ್ಥಾನದಲ್ಲಿ ಅಕ್ಬರ್ ಸ್ಥಾನದಲ್ಲಿ ಬೀರ್ಬಲ್ ಇದ್ದ. ಯಾಕಂತಂದರೆ ಈತ ಒಳ್ಳೆಯ ರೀತಿಯಿಂದ ಆಡಳಿತ ನಡೆಸ್ತಾ ಇದ್ದ. ಅದಕ್ಕಾಗಿ ಈತನ ಸ್ಥಾನದ ಕೆಲ ವ್ಯಕ್ತಿಗಳು ಆಗಮಿಸ್ತಾ ಇದ್ರು. ಈತನ ಧಾರ್ಮಿಕ ನೀತಿಯನ್ನು ವಿರೋಧಿಸಿದ ತೋಡರಮಲ್ಲ. ಈತ ಏನು ಧಾರ್ಮಿಕ ನೀತಿಯನ್ನು ಅನುಸರಿಸ್ತಾ ಇದ್ನಲ್ಲ, ಈತನ ನೀತಿಯನ್ನು ಮೊಟ್ಟ ಮೊದಲಾಗಿ ವಿರೋಧಿಸಿದವರು ಯಾರಪ್ಪ ಅಂತಂದರೆ ತೋಡರಮಲ್ಲ ಅಂತೇಳಿ ನೋಡ್ತಾ ಹೋಗ್ತೀವಿ. ಹೀಗೆ ಸಿಖ್ಖರ 4ನೇ ಗುರುವಾಗಿರ್ತಕ್ಕಂಥ ರಮಾದಾಸನಿಗೆ ಅಮೃತ್ಸರದಲ್ಲಿ ಸ್ವರ್ಣ ಮಂದಿರವನ್ನು ಕಟ್ಟಲು ಸ್ಥಳಾವಕಾಶ ನೀಡಿದ. ಅಕ್ಬರ್ ನೋಡಿ, ಸಿಖ್ಖರ 4ನೇ ಗುರುವಾಗಿರ್ತಕ್ಕಂಥ ರಾಮದಾಸನಿಗೆ ಅಮೃತ್ಸರದಲ್ಲಿ ಸ್ವರ್ಣ ಮಂದಿರವನ್ನು ಕಟ್ಟಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಅದು ಅಕ್ಬರ್. ದೀನ್ ಇ ಇಲಾಹಿ ಪಂಥಕ್ಕೆ ಸೇರಬೇಕಾದರೆ ಭಾನುವಾರದಂದು ಸುಲ್ತಾನರ ಪಾದಗಳನ್ನು ಮುಟ್ಟಿ ಅಲ್ಲಾಹು ಅಕ್ಬರ್ ಎಂದು ಹೇಳಬೇಕು. ಇವು ಯಾವಾಗ ಒಂದು ದೀನ್ ಇ ಇಲಾಹಿ ಒಂದು ಪಂಥಿಯನ್ನು ಅಂದರೆ ಒಂದು ಇಲಾಖೆಯನ್ನು ಸ್ಥಾಪಿಸಿದಲ್ಲ, ಆ ಇಲಾಖೆಗೆ ಸೇರ್ಪಡೆ ಆಗಬೇಕಂದ್ರೆ ಅವನೇನು ಮಾಡ್ತಂದರೆ ಪ್ರತಿ ಭಾನುವಾರದಂದು ಸುಲ್ತಾನರ ಪಾದವನ್ನು ಮುಟ್ಟಿ ಅಲ್ಲಾಹು ಅಕ್ಬರ್ ಎಂದು ಹೇಳಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸ್ತಾನೆ. ಒಬ್ಬರು ಇನ್ನೊಬ್ಬರ ಭೇಟಿ ಆದರೆ ಅಲ್ಲಾಹು ಅಕ್ಬರ್ ಎಂದು ಹೇಳ್ಬೇಕಂತೇಳಿ ಆದೇಶವನ್ನು ವ್ಯಕ್ತಪಡಿಸಿದ. ಇದನ್ನು ಮಹಜರ್ ಪದ್ಧತಿ ಎಂದು ಸಹ ಕರಿತಾ ಇದ್ರು. ಯಾವಾಗ ಭಾನುವಾರದಂದು ಸುಲ್ತಾನರ ಪಾದಗಳಿಗೆ ಮುಟ್ಟಿ ಅಲ್ಲಾಹು ಅಕ್ಬರ್ ಅಂತ ಅನ್ಬೇಕು, ಆದರೆ ಒಬ್ಬರು ಇನ್ನೊಬ್ಬರು ಭೇಟಿಯಾದಾಗ ಅಲ್ಲಾಹು ಅಕ್ಬರ್ ಎಂದು ಹೇಳ್ಬೇಕಂತೇಳಿ ಒಂದು ವ್ಯವಸ್ಥೆಯನ್ನು ಜಾರಿ ತಂದಿದ್ದಲ್ಲ, ಅದಕ್ಕೇನಂತಕ್ಕಂತಂದರೆ ಮಹಜರ್ ಪದ್ಧತಿ ಅಂತ ಕರಿತಾ ಹೋದರು. ಆನಂತರ ಜೈನ ವಿದ್ವಾಂಸಂದರೆ ಅರಿವಿಜಸೂರಿ ಮತ್ತು ವಿಜಯಸೂರಿಗೆ ಮತ್ತು ಭಾನುಚಂದ್ರಗೆ ಉಪಾಧ್ಯಾಯವನ್ನು ನೀಡ್ತಾ ಇದ್ದರು. ಇವನ ಆಸ್ಥಾನದಲ್ಲಿ ಜೈನ ವಿದ್ವಾಂಸರೆಂದಿರ್ತಕ್ಕಂಥ ಅರಿವಿಜಯಸೂರಿ ಮತ್ತು ವಿಜಯಸೂರಿ ಮತ್ತು ಭಾನುಚಂದ್ರ ಏನು ಕೆಲವು ವ್ಯಕ್ತಿಗಳಿದ್ರಲ್ಲ, ಅವರು ಈತನ ಆಸ್ಥಾನದಲ್ಲಿ ವಿದ್ಯೆಯನ್ನು ನೀಡ್ತಾ ಇದ್ದರು. ಈತನ ಆಸ್ಥಾನದಲ್ಲಿ ಹಿಂದೂ ವಿದ್ವಾಂಸರಿದ್ದರು. ದೇವಿ ಪುರುಷೋತ್ತಮ ವರ್ಮ ಮತ್ತು ಹಿಂದೂ ತತ್ವಶಾಸ್ತ್ರಜ್ಞರು. ಆಮೇಲೆ ಪಾರ್ಸಿ ಧರ್ಮಗಳ ಗುರುಗಳಿದ್ದರು. ಗೋವಾದಿಂದ ಕ್ರೈಸ್ತ ಧರ್ಮವನ್ನು ಪ್ರಚಾರ ಇಬತ್ ಖಾನ್ಗೆ ಆಹ್ವಾನಿಸಿದರು. ಗೋವಾದಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಇಬತ್ ಖಾನನ್ನು ಹೋಲಿಸಿದರು. ಹೀಗೆ ಆಡಳಿತ ಅನುಕೂಲಕ್ಕಾಗಿ ರಾಜ್ಯಗಳನ್ನು ಕೇಂದ್ರ, ಪ್ರಾಂತೀಯ ಸರ್ಕಾರ, ಪರಗಣ ಎಂದು ವಿಭಾಗಿಸಿದರು. ತಮ್ಮ ಆಡಳಿತ ಅನುಕೂಲಕ್ಕಾಗಿ ಆ ರಾಜ್ಯವನ್ನು ಏನು ಮಾಡ್ತಂದರೆ ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ, ಪರಗಣ ಅಂತಂದು 3 ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಆಳ್ವಿಕೆ ಮಾಡ್ತಾಯಿದ್ರು. ಈತನ ಆಡಳಿತದಲ್ಲಿ ಹಿಂದೂಗಳಿಗೆ ವಿಶೇಷ ಸ್ಥಾನಮಾನಗಳಿದ್ದವು. ಪ್ರಮುಖ ಹಿಂದೂಗಳೆಂದರೆ ಬೀರ್ಬಲ್ಲ, ಮಾನಸಿಂಗ, ಭಗವಾನ್ ದಾಸ್, ತೋಡರಮಲ್ಲ, ಯಶವಂತ, ದಶವಂತ ಮುಂತಾದವರು ಈತನ ಆಸ್ಥಾನದಲ್ಲಿದ್ದರು. ಹಿಂದೂಗಳಿಗೆ ಅತ್ಯಂತ ವಿಶೇಷತೆಯಿಂದ ನೋಡ್ಕೊಳ್ತಾ ಇದ್ದ.
ಈತನ ಆಸ್ಥಾನದಲ್ಲಿ ನವರತ್ನಗಳೆಂಬ 9 ಜನ ಮಂತ್ರಿ ಮಂಡಲವನ್ನು ನೇಮಕ ಮಾಡಿಕೊಂಡಿದ್ದ. 9 ಜನರನ್ನ ನವರತ್ನಗಳಂತೇಳಿ 9 ಮಂತ್ರಿಗಳನ್ನ ನೇಮಕ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಂದ್ರೆ ಅಕ್ಬರ್. ಈತನ ಸೈನ್ಯ ಆಡಳಿತ ಯಾವ ರೀತಿ ಇತ್ತು ನೋಡಿ. ಮಂಗೋಲಿಯಾ ದೇಶದ ಜಾರಿಯಲ್ಲಿರ್ತಕ್ಕಂಥ ಮನುಸ್ವಾರಿ ಪದ್ಧತಿ ಜಾರಿಗೆ ತಂದ. ಮಂಗೋಲದ ಚೆಂಗಿಸ್ ಖಾನ ಮತ್ತು ಅಫ್ಘಾನಿಸ್ತಾನದ ತೈಮೂರನ್ ಇದ್ರಲ್ಲ, ಅವ್ರ ಕಾಲದಲ್ಲಿ ಇರ್ತಕ್ಕಂಥ ಮನುಸ್ವಾರಿ ಪದ್ಧತಿಯನ್ನು ಜಾರಿಗೆ ತಂದ. ಮನ್ಸುದಾರಿ ಪದ್ಧತಿ ಅಂದರೆ ಶ್ರೇಷ್ಠ ಪದ್ಧತಿಯಾಗಿತ್ತು. 10 ಸೈನಿಕರಿಗೆ ಒಬ್ಬ ನಾಯಕ, 10 ನಾಯಕರಿಗೆ ಒಬ್ಬ ದಳಪತಿ, 10 ದಳಪತಿಗೆ ಒಬ್ಬ ದಶಪತಿ ಅಂತೇಳಿ ನೇಮಕ ಮಾಡ್ತಾ ಇದ್ದ. ಆ 10 ದಶಪತಿಗಳ ಒಬ್ಬ ಕಮಾಂಡೆಂಟ್, ಈ ಕಮಾಂಡೆಂಟ್ ಒಬ್ಬ ರಾಜ ನೀಡ್ತಾ ಇದ್ದ. ಹೀಗೆ ಒಂದು ಆಡಳಿತ ನೀತಿಯನ್ನು ನಡೆಸ್ತಾ ಇದ್ದ. 10 ಸೈನಿಕರಿಗೆ, 10 ದಳಪತಿಗಳಿಗೆ, 10 ಕಮಾಂಡೋಟ್ಗಳಿಗೆ, ಹೀಗೆ ಒಂದು ಪ್ರಾಂತ್ಯವನ್ನು ಆಡಳಿತ ವಿಭಾಗವನ್ನಾಗಿ ಮಾಡಿಕೊಳ್ತಾ ಇದ್ದ. ಈತನ ಕಂದಾಯ ಆಡಳಿತ ಯಾವ ರೀತಿ ಇತ್ತು ನೋಡ್ತಾ ಹೋಗೋಣ. ಈತನ ಕಂದಾಯ ಆಡಳಿತ, ಕಂದಾಯದ ವಸೂಲಿ ಮಾಡುವ ಸಲುವಾಗಿ ಬಂದೋಬಸ್ತ್ ಜಪ್ತಿ ಪದ್ಧತಿಯನ್ನು ಜಾರಿಗೆ ತಂದ. ಯಾವ ರೀತಿ ಕಂದಾಯವನ್ನಂತಂದರೆ, ಒಂದು ವ್ಯವಸ್ಥೆ, ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಕಲೆಕ್ಟ್ ಮಾಡ್ಬೇಕಂತೇಳಿ ಬಂದೋಬಸ್ತ್ ಎಂಬ ಪದ್ಧತಿಯನ್ನು ಜಾರಿಗೆ ತಂದ. ಇದರ ಮುಖ್ಯಸ್ಥರನ್ನಾಗಿ ರಾಜ ತೋಡರಮಲ್ಲನನ್ನು ನೇಮಿಸಿದ. ಹಿಂದೂ ದೊರೆಯಾಗಿರ್ತಕ್ಕಂಥ ರಾಜ ತೋಡರಮಲ್ಲನ ನೇಮಿಸಿದ. ಈತನ ಸಾಹಿತ್ಯ ನೋಡ್ರಿ, ಅಕ್ಬರ್ನು ಅನಕ್ಷರಸ್ಥನಾದ ದೊರೆ, ಆದರೂ ಕೆಲವೊಂದು ಕಡೆ ಪುಸ್ತಕಗಳನ್ನು ಹಿಡಿದು ಓದುವ ಚಿತ್ರಪಟಗಳು ದೊರೆಯುತ್ತಿದ್ದವು. ಈ ಥರ ಅನಕ್ಷರಸ್ಥರಾಗಿದ್ದರೂ ಕೂಡ ಕೆಲವು ಪುಟಗಳು ನೋಡಿಕೊಂಡು ಓದ್ತಾ ಇದ್ದಿರ್ತಕ್ಕಂಥ ವ್ಯಕ್ತಿ ಈತ. ಈತನ ಕಾಲದಲ್ಲಿ ಸಂಸ್ಕೃತದಲ್ಲಿತ್ತು. ಈತನ ಕಾಲದಲ್ಲಿ ಸಂಸ್ಕೃತದಲ್ಲಿ ಪ್ರಮುಖವಾದ ಕೃತಿಗಳು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಲು ಪ್ರೋತ್ಸಾಹ ನೀಡಿದ. ಈತನ ಕಾಲದಲ್ಲಿರ್ತಕ್ಕಂಥ ಕೆಲವು ಪ್ರಮುಖ ಕೃತಿಗಳನ್ನು ಏನು ಮಾಡ್ತಿದ್ರ, ಸಂಸ್ಕೃತದಲ್ಲಿರ್ತಕ್ಕಂಥ ಕೆಲವು ಕೃತಿಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ. ಭಾರತವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದನು. ಭಾರತದಲ್ಲಿರ್ತಕ್ಕಂಥ ಕೆಲವು ಕೃತಿಗಳನ್ನು, ಪ್ರಮುಖ ಸಂಸ್ಕೃತಿಗಳನ್ನು, ಮಹಾಭಾರತ ಕೆಲವು ಸಂಸ್ಕೃತಿಗಳನ್ನು, ಮಹಾಭಾರತ ಕೆಲವು ಪ್ರಮುಖ ವಿಷಯಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ. ಆನಂತರ ಈ ಅಬುಲ್ ಫಜಲ್ ಏನಿದನಲ್ಲ, ಈತನ ಆಡಳಿತದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ. ಯಾಕಂದರೆ ಆಡಳಿತದಲ್ಲಿ ತುಂಬ ಜನ ವ್ಯಕ್ತಿಗಳು ಬರ್ತಾ ಹೋಗ್ತಾರೆ, ಆದರೆ ಕೆಲವು ವ್ಯಕ್ತಿಗಳ ಕೆಲವು ವಿಶೇಷತೆಗಳನ್ನು ನೀಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಈ ಅಬುಲ್ ಫಜಲ್ ಅಂದರೆ ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದನು. ಈ ರಾಮಾಯಣವನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವನು ಯಾರಂತಂದರೆ ಇದು ಬದೌನಿ ಅಂತೇಳಿ ನೋಡ್ತಾ ಹೋಗ್ತೀವಿ. ಯಾರಪ್ಪ ಅಂದರೆ ಈ ಬದೌನಿ ಅಂತೇಳಿ. ನಳ ದಮಯಂತಿ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ ಅಬುಲ್ ಫಜಲ್. ನಳ ದಮಯಂತಿ ಅಂತೇಳಿ ಒಂದು ಕೃತಿ ಇತ್ತು, ಅದನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ ಅಬುಲ್ ಫಜಲ್. ಈ ಅಬುಲ್ ಫಜಲ್ ಈ ಅಕ್ಬರ್ನೊಬ್ಬ ಗುರು ಆಗಿರ್ತಕ್ಕಂಥ ವ್ಯಕ್ತಿ. ರಾಜತರಂಗಿಣಿಯನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ. ರಾಜತರಂಗಿಣಿ ಕೃತಿಯನ್ನು ಬರೆದಿದ್ದಲ್ಲ, ಈ ಕೃತಿಯನ್ನು ಪರ್ಷಿಯನ್ ಭಾಷೆಗೆ, ಇದನ್ನು ಕೂಡ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ. ಯಾರಂತಂದರೆ ಈ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ ಮೊಹಮ್ಮದ್ ಶಾಬ್ದಿ ಅಂತೇಳಿ. ರಾಜತರಂಗಿಣಿ, ಕಲ್ಲಣ ಬರತಕ್ಕಂಥ ರಾಜತರಂಗಿಣಿ ಕೃತಿ ಇದೆಯಲ್ಲ, ಇದು ಮೊಹಮ್ಮದ್ ಶಾಬ್ದಿ ಏನಿದನಲ್ಲ, ಇವರು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದರು. ಅಕ್ಬರ ಜೀವನ ಚರಿತ್ರೆ, ಅಕ್ಬರ್ನ ನಾಮ, ಅಕ್ಬರಿ, ಅಬ್ದುಲ್ ಫಜಲ್, ಈ ಕೆಲವು ಕೃತಿಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರಿಸಿದರು. ಅಕ್ಬರ್ನ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ನೋಡ್ತಾ ಹೋಗ್ತೀವಿ. ಕ್ರಿಸ್ತಕ 1507ರಲ್ಲಿ ಫತ್ತೇಪುರ್ ಸಿಕ್ರಿಯಲ್ಲಿ ಉತ್ತರ ಪ್ರದೇಶ ನಿರ್ಮಾಣ ಮಾಡಿದರು. ಇದು ಕನಸಿನ ನಗರವಾಗಿತ್ತು. ಅಲ್ಲಿ ಬುಲಂದ ದರ್ವಾಜವನ್ನು ಜಗತ್ತಿನ ಅತಿ ಎತ್ತರದ ಹೆಬ್ಬಾಗಿಲು ಅಂತೇಳಿ ನಿರ್ಮಾಣ ಮಾಡ್ಬೇಕಂತೇಳಿ ಆಸೆ ಇತ್ತು. ಅದೇ ರೀತಿ ನಿರ್ಮಾಣ ಮಾಡಿದ. ಇದರ ಮೇಲೆ ಜಗತ್ತು ಒಂದು ಸೇತುವೆ, ಅದನ್ನು ದಾಟು ಎಂಬ ವಾಕ್ಯವನ್ನು ಪರ್ಷಿಯನ್ ಭಾಷೆಯಲ್ಲಿ ಕೆತ್ತಲಾಗಿತ್ತು. ನೋಡಿ, ಹೇಳಿದಲ್ಲ, ಕ್ರಿಸ್ತಕ 1570ರಲ್ಲಿ ಫತ್ತೇಪುರ್ ಸಿಕ್ರಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಇವನ ಕನಸಿನ ನಗರವಾಗಿತ್ತು. ಅಲ್ಲಿ ಬುಲಂದ ದರ್ವಾಜವನ್ನು ನಿರ್ಮಾಣ ಮಾಡಿದ, ಒಂದು ಮಸೀದಿಯನ್ನು ನಿರ್ಮಾಣ ಮಾಡಿದ. ಇದು ಜಗತ್ತಿನಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಹೆಬ್ಬಾಗಲು ಹೊಂದಿದೆ ಅಂತ ಹೇಳಿದ. ಇದರ ಮೇಲೆ ಜಗತ್ತು ಒಂದು ಸೇತುವೆ, ಅದನ್ನು ದಾಟು ಎಂದೇಳಿ ವಾಕ್ಯವನ್ನು ಬರೆಸಿದ. ಆ ಹೆಬ್ಬಾಗಿಲ ಮೇಲೆ ಜಗತ್ತು ಒಂದು ಸೇತುವೆ, ಅದನ್ನು ದಾಟು ಅಂತೇಳಿ ಅಕ್ಬರ್ ಬರೆಸಿದ್ದ. ಪಂಚಮಹಲ್
ಜೋಧಾಬಾಯಿ ಅರಮನೆ, ಬೀರ್ಬಲ್ ಹೌಸ್, ಜಹಾಂಗೀರ್ ಮಹಲ್, ದೌಲತ್ ಖಾನ್, ಶಾಜಾಬಾಬ್, ದಫರ್ ಖಾನ್, ಇಬಾದತ್ ಖಾನ್, ಕುಬುತರ್ ಖಾನ್ ಹೀಗೆ ಹಲವಾರು ಮಸೀದಿಗಳನ್ನು ನಿರ್ಮಿಸಿದ. ಆಗ್ರಾ ನಗರಕ್ಕೆ ಕೋಟೆಯನ್ನು ಕೂಡ ನಿರ್ಮಿಸಿದ ಯಾರಪ್ಪ ಅಂತಂದರೆ ಅಕ್ಬರ್. ಎಲ್ಲ ಜಾತಿಯವರಿಗೂ ಗುಡಿಗುಂಡರವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಅಕ್ಬರ್. ಈತನ ವಿಶೇಷತೆಗಳು ನೋಡ್ತಾ ಹೋದರೆ ಅಕ್ಬರ್ನ ವಿಶೇಷತೆಗಳು, ಅಕ್ಬರ್ನ ಆಸ್ಥಾನದಲ್ಲಿ ಇದ್ದ ಪ್ರಮುಖ ಸಂಗೀತಗಾರ ಅಂದರೆ ತಾನ್ಸೇನ್ ಅಂತೇಳಿ. ಈತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಿತಾಮಹ ಅಂತ ನೋಡ್ತಾ ಹೋಗ್ತೀವಿ. ತಾನ್ಸೇನ್ ಹಿಂದೂಸ್ತಾನಿ ಸಂಗೀತದ ಪಿತಾಮಹ. ಈತನ ಸಮಕಾಲೀನ ಸಂತರು ಯಾರಪ್ಪ ಅಂದರೆ ಅಕ್ಬರ್. ತುಳಸಿದಾಸರ ಕೃತಿ ಇತ್ತು. ತುಳಸಿದಾಸರ ಕೃತಿ ಇದೆ ನೋಡ್ರಿ, ರಾಮಚರಿತ ಮಾನಸ್ ಅಂತೇಳಿ. ಇದನ್ನು ದಶಕೋಟಿ ಜನರಲ್ಲಿ ಬೈಬಲ್ ಎನ್ನುವರು. ಇದನ್ನು ದಶಕೋಟಿ ಜನರ ಬೈಬಲ್ ಅಂದ್ಕನವರು. ಸೂರ್ದಾಸರ ಕೃತಿ ಇತ್ತು, ಸೂರ್ ಸಾಗರ್ ಅಂತೇಳಿ. ಇಬ್ಬರು ಕೃತಿಗಳು ಬ್ರಜ್ ಭಾಷೆಯಲ್ಲಿವೆ. ಈ ಸೂರ್ದಾಸರ ಮತ್ತು ಸೂರ್ ಸಾಗರ್ ಇದಲ್ಲ, ಇವರಿಬ್ಬರ ಕೃತಿಗಳು ಬ್ರಜ್ ಭಾಷೆಯಲ್ಲಿವೆ. ದಾದು ದಯಾಳ್ ಅಂತೇಳಿ ಅವರು ಕೂಡ ಒಬ್ಬ ಕೃತಿ ನಿರ್ಮಾಪಕರು. ಜವಾಹರ್ಲಾಲ್ ನೆಹರನ್ನು ಇವನು ಭಾರತೀಯ ರಾಷ್ಟ್ರೀಯ ಜನಕ ಎಂದು ಕರೆದರು. ಜವಾಹರ್ಲಾಲ್ ನೆಹರು ಅಕ್ಬರ್ನ ಏನಂತ ಕರೆದಂದರೆ, ಜವಾಹರ್ಲಾಲ್ ನೆಹರು ಇವನನ್ನು ಭಾರತೀಯ ರಾಷ್ಟ್ರೀಯ ಜನಕ ಅಂತೇಳಿ ಕರೆದರು. ಯಾಕಂತಂದರೆ ಅಷ್ಟು ಅದ್ಭುತವಾಗಿ ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಅಕ್ಬರ್. ಕ್ರಿಶಕ 1605 ಅಕ್ಟೋಬರ್ 17ರಂದು ಮರಣ ಹೊಂದಿದರು. ಕ್ರಿಶಕ 1605 ಅಕ್ಟೋಬರ್ 17ರಂದು ಮರಣ ಹೊಂದರು. ಈತನ ಸಮಾಧಿ ಎಲ್ಲಿದೆ? ಫತ್ತೇಪುರಿ ಸಿಕ್ರಿಯಲ್ಲಿದೆ. ಎಲ್ಲಿದೆಪ್ಪ ಅಂದರೆ ಫತ್ತೇಪುರಿ ಸಿಕ್ರಿಯಲ್ಲಿದೆ. ಇದಾದ ನಂತರ ಅಧಿಕಾರಕ್ಕೆ ಬರೋರು ಯಾರಪ್ಪ ಅಂದರೆ ಜಹಾಂಗೀರ ಅಂತ ನೋಡ್ತಾ ಹೋಗ್ತೀವಿ. ಈ ಜಹಾಂಗೀರ ಕ್ರಿಶಕ 1605ರಿಂದ 1627ವರೆಗೆ ಈತನ ಒಂದು ಆಳ್ವಿಕೆ. ಮೂಲ ಹೆಸರು ಸಲೀಂ ಅಂತೇಳಿ. ತಂದೆ ಮರಣದ ನಂತರ ಆಡಳಿತವನ್ನು ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಈ ಜಹಾಂಗೀರ್. ತಂದೆಯಂತೆ ಉದಾರವಾದ ನಡೆದುಕೊಂಡು ಹೋಗಲು ಯಮುನಾ ನದಿಯ ದಡದ ಮೇಲೆ ನ್ಯಾಯದ ಕಟ್ಟೆ ಮತ್ತು ಗಂಟೆ ಸರಪಳಿಯನ್ನು ನಿರ್ಮಿಸಿದ. ಅಕ್ಬರ್ನಂತೆ ನಾನು ಆಳ್ವಿಕೆ ಮಾಡಬೇಕಂತೇಳಿ ಯಮುನಾ ನದಿಯ ದಡದ ಮೇಲೆ, ಆಗ್ರಾದಲ್ಲಿರ್ತಕ್ಕಂಥ ಯಮುನಾ ನದಿಯ ದಡದ ಮೇಲೆ ತಂದೆಯಂತೆ ಉದಾರವಾದ ಕೋಟೆಯನ್ನು ಕಟ್ಟಿಕೊಂಡು ಅಲ್ಲಿ ಗಂಟೆಯನ್ನು ಕಟ್ಟಿ ಸರಪಳಿಯನ್ನು ನಿರ್ಮಿಸಿದ. ಹಾಗೆ ತಂದೆಯಂತ ಉದಾರವಾಗಿ ಆಳ್ವಿಕೆ ಮಾಡಬೇಕಂತೇಳಿ ಅಪಾರ ಪ್ರಮಾಣದಲ್ಲಿಟ್ಟುಕೊಂಡು ಜಹಾಂಗೀರ್ ಆಳ್ವಿಕೆ ನಡೆದ. ಅದರ ಕೆಲವು ದಿನಗಳಲ್ಲಿ ಈತನ ಆಳ್ವಿಕೆ ಕೊನೆಗೊಳ್ತಾ ಹೋಗ್ತದೆ. ಇದಾದ ನಂತರ ಅಧಿಕಾರಕ್ಕೆ ಬರೋರಿ ಖುಸ್ರೋನ್ ದಂಗೆ ಅಂತ ನೋಡ್ತಾ ಹೋಗ್ತೀವಿ. ಖುಸ್ರೋನ್ ದಂಗೆ ಏನು ಜಹಾಂಗೀರ್ನ ಅಧಿಕಾರದಲ್ಲಿ ಖುಸ್ರೋನ್ ದಂಗೆ ಯಾವ ರೀತಿ ಇತ್ತು ನೋಡ್ತಾ ಹೋಗೋಣ. ಈ ಖುಸ್ರೋನ್ ದಂಗೆ ಕ್ರಿಶಕ 1606 ನಡೀತಲ್ಲ. ಈತ ಮಗನಾದ ಖುಸ್ರೋ ಅಧಿಕಾರ ಆಸೆಗಾಗಿ ದಂಗೆ ಎದ್ದಾಗ ಆತನು ದಂಗೆಯನ್ನು ಏಳಲು ಸಿಖ್ 5ನೇ ಗುರುವಾಗಿರ್ತಕ್ಕಂಥ ಅರ್ಜುನ ದೇವನ ಕಾರಣ ಆಗಿಬಿಡ್ತಾನೆ. ಯಾಕಂತಂದರೆ ಇಲ್ಲಿ ಏನು ಮಾಡ್ತಾನೆ ಗೊತ್ತಾ, ಇವನ ಮಗನಾಗಿರ್ತಕ್ಕಂಥ ಖುಸ್ರೋ ಅಧಿಕಾರದ ಆಸೆಗಾಗಿ ಏನು ಮಾಡ್ತಾನೆ ಅಂತಂದರೆ, ಈ 7ನೇ ಸಿಖ್ನ ದೊರೆಯಾಗಿರ್ತಕ್ಕಂಥ ಗುರುವಾಗಿರ್ತಕ್ಕಂಥ ಅರ್ಜುನ್ ದೇವನ ಏನು ಮಾಡ್ತಾನೆ ಅಂತಂದರೆ, ನಿನ್ನ ತಂದೆಯನ್ನು ನೀನು ಸಾಯಿಸು ಅಂತ ಹೇಳಿದಾಗ ಜಹಾಂಗೀರ್ನ ಕೊಲೆ ಮಾಡಿಬಿಟ್ಟ. ಯಾರು? ಖುಸ್ರೋ ಖಾನ್ ಅಂತೇಳಿ ಕೊಲೆ ಮಾಡಿ ಕಾಶ್ಮೀರದಲ್ಲಿ ಶಾಲಿಮಾರ್ ಎಂಬ ಉದ್ಯಾನವನ್ನು ನಿರ್ಮಿಸಿದ. ಆ ನಂತರ ವರ್ಣಶಿಲ್ಪ ಕಲೆಗೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿದನು. ಇದರಿಂದ ಈತನನ್ನು ವರ್ಣ ಪತ್ರಕರ್ತ ಕಲೆಯ ಮತ್ತು ಸುವರ್ಣಯುಗದ ನಿರ್ಮಾಪಕ ಎಂದು ಕರಿತಾ ಇದ್ರು. ಯಾರಪ್ಪ ಜಹಾಂಗೀರ್ನನ್ನು. ತನ್ನ ಸ್ವಂತ ಮಗನಿಂದನೇ ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಈ ಜಹಾಂಗೀರನ್ನು ನೋಡ್ತಾ ಹೋಗ್ತೀವಿ. ವರ್ಣಶಿಲ್ಪಿ ಕಲೆಗೆ ಅತಿ ಹೆಚ್ಚು ಪ್ರೋತ್ಸಾಹ ನೀಡ್ತಾ ಇದ್ದ. ಆದ್ದರಿಂದ ಈತನನ್ನು ವರ್ಣ ಪತ್ರಕಲೆಯ ಸುವರ್ಣ ಯುಗದ ನಿರ್ಮಾಪಕ ಅಂತ ಅಂದು ಕರೆದರು. ಈತನ ಆಸ್ಥಾನದಲ್ಲಿ ತಂಬಾಕನ್ನು ನಿಷೇಧ ಮಾಡಿದ. ನೋಡ್ರಿ, ಈತನ ಆಸ್ಥಾನದಲ್ಲಿ ತಂಬಾಕನ್ನು ನಿಷೇಧ ಮಾಡಿದ ಯಾರಪ್ಪ ಅಂದರೆ ಜಹಾಂಗೀರ್. ಹೆಂಡತಿ ನೂರ್ ಜನ್ ಇವಳ ಮೊದಲ ಹೆಸರು ಮೈರುನೆಸ್
ನೂರ್ ಜಾನ್ ಎಂಬ ಇದರ ಅರ್ಥ. ಮೇರುನಸ್ ಅಂತೇಳಿ ಈಕೆನ ಮೊದಲ ಹೆಸರು. ವಿಶ್ವಜ್ಯೋತಿ ಇವಳ ಮತ್ತೊಂದು ಬಿರುದು. ನೂರ್ ಮಹಲ್ ಅರಮನೆಯ ಜ್ಯೋತಿ. ಕ್ರಿಸ್ತಕ 1613ರಲ್ಲಿ ನೂರ್ ಜಾನಳಿಗೆ ಬಾದ್ಶಾ ಬೇಗಂ ಪದವಿ ಅಧಿಕಾರ ನೀಡಿದನು. ಯಾವಾಗ ಈತನ ಹೆಂಡತಿಯಾಗಿರ್ತಕ್ಕಂಥ ನೂರ್ ಜಾನನು, ಜಹಾಂಗೀರ್ನ ಹೆಂಡತಿಯಾಗಿರ್ತಕ್ಕಂಥ ನೂರ್ ಜಾನನು ಮೊದಲ ಹೆಸರು ಮೇರ್ನುಸ, ನೂರ್ ಜಾನ್ ಎಂಬುದ ಅರ್ಥ ಇದು. ವಿಶ್ವಕ್ಕೆ ಜ್ಯೋತಿ ಅಂತೇಳಿ ಅಷ್ಟು ಸುಂದರಾಗಿದ್ಲಿಕ್ಕೆ. ಇವಳ ಮತ್ತೊಂದು ಬಿರುದು ನೂರ್ ಮಹಲ್ ಅಂತೇಳಿ, ಅರಮನೆಯ ಜ್ಯೋತಿ ಅಂತ ಕರಿತಾ ಇದ್ರು. ಕ್ರಿಸ್ತಕ 1613ರಲ್ಲಿ ನೂರ್ ಜಾನ್ಗೆ ಬಾದ್ಶಾ ಬೇಗಂ ಪದವಿ ಅಧಿಕಾರವನ್ನು ನೀಡಿದರು. ನೂರ್ ಜಾನ್ನಳನ್ನು ತನ್ನ ತಂದೆ, ತಾಯಿ ಮತ್ತು ಶಹಜಾನ್ನ ಒಳಗೊಂಡಂತೆ ಜುಂತಾಕೂಟವನ್ನು ಸಂಘಟಿಸಿದಳು. ನೂರ್ ಜಾನಳು ಜರ್ಕೋ ದರ್ಶನದಲ್ಲಿ ಭಾಗಿಯಾಗಿದ್ದರು. ಈ ಜರ್ಕೋ ದರ್ಶನ ಅಂತಂದರೆ ಇದೊಂದು ಪದ್ಧತಿಯಾಗಿತ್ತು. ಈತನ ಆಸ್ಥಾನಕ್ಕೆ ಪ್ರಥಮ ಬಾರಿಗೆ ಭೇಟಿ ಕೊಟ್ಟ ಬ್ರಿಟಿಷ್ ಅಧಿಕಾರಿ ಅಂದರೆ ಸರ್ ವಿಲಿಯಂ ಆಕ್ಸಿನ್ ಅಂತೇಳಿ, ಕ್ಯಾಪ್ಟನ್ ಬೆಸ್ಟ್ ಅಂತೇಳಿ, ಸರ್ ಥಾಮಸ್ ರೋ ಅಂತೇಳಿ ಇವರ ವಸಾಹತಿಗೆ ಅನುಮತಿ ಪಡೆದುಕೊಂಡರು. ಈ ನೂರ್ ಜಾಳರ ಕಾಲದಲ್ಲಿ ಈ ಬ್ರಿಟಿಷ್ ಅಧಿಕಾರಿಗಳು ಆಗಮನ ಆಗ್ತದೆ. ಬ್ರಿಟಿಷ್ ಅಧಿಕಾರಿಗಳು ಆಗಮನ ಆಗಿ ಏನಾಗ್ತಂತಂದರೆ ವಸಾಹತುಗಳಿಗೆ ಕೆಲವು ಅನುಮತಿಯನ್ನು ಪಡ್ಕೊಳ್ತಾರೆ ನೂರ್ ಜಾನ್ನ ಒಂದು ಸಹಾಯದಿಂದ ಬ್ರಿಟಿಷರು. ಈತನು ಗುರುವಾರ ಅಥವಾ ಭಾನುವಾರ ಗೋವತ್ತೆ ನಿಷೇಧ ಮಾಡಿದ. ಗುರುವಾರ ಮತ್ತು ಭಾನುವಾರ, ರವಿವಾರವನ್ನು ಗೋವತ್ತು ಕಡೆ ಕಡಿಯಂಗಿಲ್ಲ ಅಂತೇಳಿ ಜಾರಿಗೆ ತಂದ ಈತನ ಕಾಲದಲ್ಲಿ. ಸ್ಮರಿಚಿತ ಆತ್ಮಕಥನ ಜಹಾಂಗೀರ್ ನಾಮ ಅಥವಾ ತುಜಕಿ ಜಹಾಂಗೀರ್ ಎಂಬ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದ. ಕ್ರಿಸ್ತಕ 1627 ಅಕ್ಟೋಬರ್ 28ರಂದು ಮರಣ ಹೊಂದಿದ. ಕ್ರಿಸ್ತಕ 1627 ಅಕ್ಟೋಬರ್ 28ರಂದು ಮರಣ ಹೊಂದಿದ. ಇವನ ಸಮಾಧಿ ಲಾಹೋರ್ನ ದಿಲ್ ಖುಷ್ ಗಾರ್ಡನ್ನಲ್ಲಿದೆ. ಈತನ ಸಕ್ಕರೆ ಎಲ್ಲಿದೆ? ಲಾಹೋರ್ನ ದಿಲ್ ಖುಷ್ ಗಾರ್ಡನ್ನಲ್ಲಿದೆ. ಶಹಜಾನ್ ಕ್ರಿಸ್ತಕ ಈ ಜಹಾಂಗೀರ್ನ ಅಧಿಕಾರಕ್ಕೆ ಬರುವನು. ಜಹಾಂಗೀರ್ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರಂತಂದರೆ ಈ ಶಹಜಾನ್ ಅಂತ ನೋಡ್ತಾ ಹೋಗ್ತೀವಿ. ಕ್ರಿಸ್ತಕ 1627ರಿಂದ 1658ರವರೆಗೆ ಶಹಜಾನ್ನ ಒಂದು ಆಡಳಿತ. ಈತನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟ ಅತಿ ಹೆಚ್ಚು ಕಾಣಿಕೆಗಾಗಿ ಮೊಘಲ್ ಸುವರ್ಣಯುಗದ ಕಾಲ ಎಂದು ಕರಿತಾ ಇದ್ರು. ಯಾವಾಗ ಶಹಜಾನ್ ಅಧಿಕಾರಕ್ಕೆ ಬಂದಲ್ಲ, ಈತ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟ. ಅದಕ್ಕಾಗಿ ಮೊಘಲರಲ್ಲಿ ಸುವರ್ಣಯುಗ ಕಾಲ ಅಂತ ಕರಿತಾ ಇದ್ರು. ಈತನ ಮೂಲ ಹೆಸರು ಖುರುಮ್ ಅಂತೇಳಿ. ಆಗ್ರಾದಲ್ಲಿ ಕ್ರಿಸ್ತಕ 1628ರಲ್ಲಿ ಶಹಜಾನ್ ತಾನೇ ಬಾದ್ಶಾ ಎಂದು ಘೋಷಣೆ ಮಾಡಿಕೊಂಡ್ಬಿಟ್ಟ. ಈ ಸಂದರ್ಭದಲ್ಲಿ ಶಹಜಾನ್ ಏನು ಮಾಡ್ತಂತಂದರೆ, ಆಗ್ರಾದಲ್ಲಿ ಯಾವಾಗ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟನಲ್ಲ, ಆಗ ಜನರು ನನ್ನನ್ನು ಖುಷಿ ಪಡ್ತಾರಂತೇಳಿ ಆಗ್ರಾದಲ್ಲಿ ತನ್ನಂತಾನೇ ಬಾದ್ಶಾ ಎಂಬ ಬಿರುದನ್ನು ಘೋಷಣೆ ಮಾಡಿಕೊಂಡ. ನೂರ್ ಜಾನ್ಗೆ ವಾರ್ಷಿಕವಾಗಿ 2 ಲಕ್ಷ ವೇತನವನ್ನು ನೀಡ್ತಾ ಇದ್ದ ಈತ. ಯಾಕಂತಂದರೆ ಜಹಾಂಗೀರ್ನ ಹೆಂಡತಿ ಆಗಿರ್ತಕ್ಕಂಥ ನೂರ್ ಜಾನ್ ಅತಿ ಹೆಚ್ಚು ಪ್ರಮಾಣದ ಆಳ್ವಿಕೆ ಮಾಡಿದ್ಲು. ಅದಕ್ಕಾಗಿ ವಾರ್ಷಿಕವಾಗಿ 2 ಲಕ್ಷ ವೇತನವನ್ನು ನೀಡ್ತಾ ಇದ್ನು. ಕ್ರಿಸ್ತಕ 1628-29 ಬುಲಂದಜರ್ವದಲ್ಲಿ ಜೋಹರ್ ಸಿಂಗ್ನನ್ನು ಸೋಲಿಸಿದ್ನು. ಈತ ಏನು ಮಾಡ್ತಂತಂದರೆ ಕ್ರಿಸ್ತಕ 1628-29ರಲ್ಲಿ ಬುಲಂದೇಖಂಡದ ಜೋಹರ್ ಸಿಂಗ್ನನ್ನು ಸೋಲಿಸಿ ಅಲ್ಲಿ ಅಪಾರ ಪ್ರಮಾಣದ ಸಂಪತ್ತನ್ನು ಲೂಟು ಹೊಡೆದ. ಆಗ್ರಾಕ್ಕೆ ತೆಗೆದುಕೊಂಡು ಬಂದ, ಕ್ರೋಢೀಕರಿಸಲಿಕ್ಕೆ ಆರಂಭ ಮಾಡಿದ. ಕ್ರಿಸ್ತಕ 1632ರಲ್ಲಿ ಪೋರ್ಚುಗೀಸರು ವಶದಲ್ಲಿದ್ದ ಹುಗ್ಲಿ ಕೋಟೆಯನ್ನು ಕೂಡ ವಶಪಡಿಸಿಕೊಂಡ. ಇದೇ ಸಂದರ್ಭದಲ್ಲಿ ಕ್ರಿಸ್ತಕ 1632ರಲ್ಲಿ ಪೋರ್ಚುಗೀಸರ ಆಗಮ ಆಗಿತ್ತು. ಅವರು ಒಂದು ಕೋಟೆ ನಿರ್ಮಾಣ ಮಾಡಿಕೊಂಡಿದ್ರು, ಯಾವುದು ಹುಗ್ಲಿ ಕೋಟೆ ಅಂತೇಳಿ. ಆ ಕೋಟೆಯನ್ನು ಕೂಡ ಈತ ಶಹಜಾನ್ ವಶಪಡಿಸ್ಕೊಂಡ್ಬಿಟ್ಟ. ಕ್ರಿಸ್ತಕ 1636ರಲ್ಲಿ ಪೋರ್ಚುಗೀಸರಿಂದ ಅಹಮದ್ ನಗರವನ್ನು ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯಕ್ಕೆ ವಿಲೀನ ಮಾಡಿಕೊಂಡ್ಬಿಟ್ಟ. ಯಾವಾಗ ಅಹಮದ್ ನಗರದ ಚಾಂದ್ ಬೇಬಿ ತನ್ನ ತಂದೆ ರಾಣಾ ಪ್ರತಾಪ್ ಸಿಂಗ್ ಅಧಿಕಾರವನ್ನು ಕಳೆದುಕೊಂಡ್ರು, ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಗೋವನ್ನು ವಶಪಡಿಸಿಕೊಂಡು ಆ ಗೋವನ್ನು ಆಳ್ತಾ ಇದ್ರು. ಆದರೆ ಕ್ರಿಸ್ತಶಕ 1636ರಲ್ಲಿ ಪೋರ್ಚುಗೀಸರ ವಶದಲ್ಲಿರ್ತಕ್ಕಂಥ ಅಹಮದ್ ನಗರವನ್ನು ವಶಪಡಿಸಿಕೊಂಡು
ಆಡಳಿತ ನಡೆಸ್ತಾನೆ ಯಾರಪ್ಪ ಅಂತಂದರೆ ಶಹಜಾನ್. ಗುಜರಾತ್ನಲ್ಲಿ ಭೀಕರ ಬರಗಾಲ ಉಂಟಾಗ್ಬಿಡ್ತು ಇದೇ ಸಂದರ್ಭದಲ್ಲಿ. ಯಾವಾಗ ಶಹಜಾನ್ ಅಧಿಕಾರ ವಹಿಸ್ಕೊಂಡಲ್ಲ, ಇದೇ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಭೀಕರ ಬರಗಾಲ ಉಂಟಾಗ್ಬಿಡ್ತು. ಸಿಖ್ನ 6ನೇ ಗುರುವಾಗಿರ್ತಕ್ಕಂಥ ಅರವಿಂದ್ ಗೋವಿಂದ್ ಜೊತೆ ಸಂಘರ್ಷಕ್ಕೆ ಇಳಿದ್ಬಿಟ್ಟ. ಯಾವಾಗ ಈತ ಅಧಿಕಾರಕ್ಕೆ ಬಂದ ತಕ್ಷಣ ಈ ಗುಜರಾತಲ್ಲಿ ಭೀಕರ ಬರಗಾಲ ಉಂಟಾಗ್ಬಿಡ್ತು. ಇದೇ ಸಂದರ್ಭದಲ್ಲಿ ಏನು ಮಾಡಬೇಕಂತ ದಿಕ್ಕೇ ತೋಚಲೇ ಇಲ್ಲ ಯಾರಿಗೆ? ಶಹಜಾನ್ಗೆ. ಇದೇ ಸಂದರ್ಭದಲ್ಲಿ ಸಿಖ್ನ 6ನೇ ಗುರು ಆಗಿರ್ತಕ್ಕಂಥ ಹರಗೋವಿಂದ ಜೊತೆ ಸಂಘರ್ಷಕ್ಕಿಳಿದ್ಬಿಟ್ಟ. ಪ್ರೀತಿಯ ಮಡದಿ ಉಮ್ರಾಜನ್ನು, ಇವಳ ಮೊದಲ ಹೆಸರು ಅರ್ಜುಂದಂ ಬಾನು ಬೇಗಂ ಅಂತೇಳಿ, ಅವಳ ಹೆಸರಿಗಾಗಿ ಹಲವಾರು ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಶಹಜಾನ್. ಆನಂತರ ಆಗ್ರಾದಲ್ಲಿ ಕ್ರಿಸ್ತಶಕ 1632ರಿಂದ ಕ್ರಿಸ್ತಶಕ 1653ರ ಅವಧಿಯಲ್ಲಿ ತಾಜ್ ಮಹಲನ್ನು ನಿರ್ಮಿಸಿದ. ನೋಡ್ರಿ, ಆಗ್ರಾದಲ್ಲಿ ತಾಜ್ ಮಹಲ್ ನಿರ್ಮಿಸಿದ ಕ್ರಿಸ್ತಶಕ 1632ರಿಂದ 1653ರವರೆಗೆ ಶಹಜಾನ್ ಆಗ್ರಾದಲ್ಲಿ ತಾಜ್ ಮಹಲ್ ನಿರ್ಮಿಸಿದ. ದೆಹಲಿಯಲ್ಲಿ ಕೆಂಪು ಕೋಟೆ ನಿರ್ಮಿಸಿದನು. ದೆಹಲಿಯಲ್ಲಿ ಈತನ ಕೂಡ ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದ. ಇದರ ಪೂರ್ವ ಬಾಗಿಲು ದೆಹಲಿಯ ಗೇಟ್ ಎಂದು, ಪಶ್ಚಿಮ ಬಾಗಿಲು ಲಾಹೋರಿನ ಗೇಟ್ ಎಂದು ಕರಿತಾ ಇದ್ರು. ದೆಹಲಿಯ ಗೇಟನ್ನು ಇದೆಯಲ್ಲ, ಇದು ಪಶ್ಚಿಮ ಬಾಗಿಲು ಲಾಹೋರಿನ ಗೇಟ್ ಅಂತ ಕರೆದ್ರೆ, ಇದರ ಪೂರ್ವ ಬಾಗಿಲು ದೆಹಲಿ ಗೇಟ್ ಆಗಿತ್ತು. ಕೆಂಪು ಕೋಟೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಶಹಜಾನ್. ಇದೇ ಕೋಟೆಯ ಆವರಣದಲ್ಲಿ ಸುಂದರವಾದ ಮೋತಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ದ. ದೆಹಲಿಯಲ್ಲಿ ಭಾರತದಲ್ಲಿ ದೊಡ್ಡದಾದ ಜಾಮಿಯಾ ಮಸೀದಿಯನ್ನು ನಿರ್ಮಾಣ ಮಾಡಿ 1 ಕೋಟಿ ವೆಚ್ಚದಲ್ಲಿ ಮಯೂರ ಸಿಂಹಾಸನವನ್ನು ನಿರ್ಮಿಸಿದ. ತನ್ನ ಹೆಂಡತಿಗಾಗಿ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ನಿರ್ಮಾಡಬೇಕಂತೇಳಿ ಆಗ್ರಾದಲ್ಲಿ ತಾಜ್ ಮಹಲ್ ನಿರ್ಮಿಸತಕ್ಕಂಥ ವ್ಯಕ್ತಿ ಶಹಜಾನ್. ಕ್ರಿಸ್ತಶಕ 1638ರಲ್ಲಿ ದೆಹಲಿಯ ಬಳಿ ಶಹಜಾನ್ ಬಾದ್ ಎಂಬ ನಗರವನ್ನು ನಿರ್ಮಿಸಿ ದಿವಾನ್ ಖಾನ್ ಮೋತಿ ಮಸೀದಿ ಹಾಗೂ ರಂಗ್ ಮಹಲ್, ಹಿರಾ ಮಹಲ್ ಎಂಬ ಹಲವಾರು ಕಟ್ಟಡಗಳನ್ನು ನಿರ್ಮಿಸಿದ. ಅಧಿಕಾರ ಆಸೆಗಾಗಿ ಮಕ್ಕಳನ್ನು ದಂಗೆ ಎದ್ದಾಗ ದಾರಾಸಕೋನಿ ದೆಹಲಿಯನ್ನು ನೀಡಿದ. ಶಹಜಾನ್ಗೆ ಬಂಗಾಳವನ್ನು ನೀಡಿದ. ಮುರ್ದ್ಬಕ್ಷನಿಗೆ ಗುಜರಾತವನ್ನು ನೀಡಿ, ಔರಂಗಜೇಬನಿಗೆ ದೌಲತಾಬಾದವನ್ನು ನೀಡಿ ಪ್ರದೇಶವನ್ನು ಬಿಟ್ಟುಕೊಟ್ಟು ಆಡಳಿತ ನಡೆಸಿದ. ಅಧಿಕಾರದ ಆಸೆಗಾತಿಗೆ ಈ ಕಡೆ ಮಕ್ಕಳು ಹೊಡೆದಾಡಕತ್ರು. ದಾರ್ಶಿಕೋನಿ ಮತ್ತು ಶಾಸೂಜನಿ ಮತ್ತು ಮುರಾದ್ ಬಕ್ಷಿನಿ ಅಂತೇಳಿ ಈ ಕಡೆ ಔರಂಗಜೇಬನು ಹೊಡೆದಾಡಕತ್ತು ಪ್ರದೇಶಗಳ ಸಲುವಾಗಿ. ಯಾವಾಗ ದಾರಾಸಿಕೋ ಉಪನಿಷತ್ತುಗಳು ಮತ್ತು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ. ಯಾವಾಗ ಅಧಿಕಾರ ವಹಿಸ್ಕೊಂಡಲ್ಲ, ಕೆಲವು ಉಪನಿಷತ್ತುಗಳು ಏನು ಮಾಡ್ತಂತಂದರೆ, ಈ ದಾರಾಸಿಕೋ ಏನು ಮಾಡ್ತಂತಂದರೆ ಕೆಲವು ಇಲ್ಲಿರ್ತಕ್ಕಂಥ ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ತೊಡಗಿದ. ಆದರೆ ಈತನ ಕೊನೆಯ ದಿನಗಳಲ್ಲಿ ಮಗನಾಗಿರ್ತಕ್ಕಂಥ ಔರಂಗಜೇಬ್ ಕಾರ್ಯಗೃಹಕ್ಕೆ ತಳ್ಳಿ ಅಧಿಕಾರಕ್ಕೆ ಬಂದ್ಬಿಟ್ಟ. ನೋಡ್ರಿ, ಈತನ ಸ್ವಂತ ಮಕ್ಕಳೇ ಶಹಜಾನನ್ನು ಕಾರ್ಯಗೃಹಕ್ಕೆ ತಳ್ಳಿ ಅಧಿಕಾರಕ್ಕೆ ಬಂದ್ಬಿಟ್ರು. ಯಾರು? ಔರಂಗಜೇಬ್. ಇವರು ಅಧಿಕಾರ ಆಸೆಗೆ ಕಿತ್ತಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಂಗಾಳ, ಒಂದು ಗುಜರಾತ, ಒಂದು ದೆಹಲಿ 3 ಭಾಗಗಳಂಗೆ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಪ್ರದೇಶವನ್ನು ಬಿಟ್ಟುಕೊಂಡು ಆಳ್ವಿಕೆ ಮಾಡ್ರಂತೇಳಿ ಪ್ರದೇಶವನ್ನು ಬಿಟ್ಟುಕೊಟ್ಟ. ಆದರೆ ಔರಂಗಜೇಬ್ ದುರಾಡಳಿತಕ್ಕಾಗಿ, ದುರಾಸೆಗಳಿಗಾಗಿ ತನ್ನ ಸ್ವಂತ ತಂದೆಯನ್ನೇ ಕಾರ್ಯಗೃಹಕ್ಕೆ ತಳ್ಳಿ ಜೈಲಿಗೆ ಹಾಕಿ ಅಧಿಕಾರವನ್ನು ಕಿತ್ತುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಔರಂಗಜೇಬ್ ಅಂತ ನೋಡ್ತಾವೆ. ಈತನ ಸಮಾಧಿ ಆಗ್ರಾದಲ್ಲಿದೆ. ಯಾರಪ್ಪ ಅಂದರೆ ಶಹಜಾನ್ನ ಸಮಾಧಿ ಎಲ್ಲಿದೆ? ಆಗ್ರಾದಲ್ಲಿದೆ. ತಾಜ್ ಮಹಲ್ ಕ್ರಿಸ್ತಶಕ 1631ರಲ್ಲಿ ಶಹಜಾನ್ ಪ್ರೀತಿಯ ಮಡದಿ ಮುಮ್ತಾಜ್ಗೋಸ್ಕರ ಕಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ. ಇವಳ ನೆನಪಿಗಾಗಿ ಉತ್ತರ ಪ್ರದೇಶದ ಆಗ್ರಾ ಬಳಿ ಯಮುನಾ ನದಿಯ ದಂಡೆಯ ಮೇಲೆ ತಾಜ್ ಮಹಲ್ ನಿರ್ಮಿಸಿ ಇದನ್ನು ಸುಮಾರು 20,000 ಕುಲಕರ್ಮಿಗಳು 22 ವರ್ಷಗಳ ಕಾಲ ನಿರ್ಮಿಸಿದರು. ಇದನ್ನು
ಬೆಳದಿಂಗಳ ಸ್ಮಾರಕ, ಮೂನ್ಲೈಟ್ ಆಫ್ ಅಂತ ಕರೆದ್ರು. ಹೀಗೆ ಹಲವಾರು ಹೆಸರುಗಳಿಂದ ಕರೆದ್ರು. ಮೂನ್ಲೈಟ್ ಅಂತ ಕರೆದ್ರು. ಇದ್ರ 4 ದಿಕ್ಕುಗಳ 137 ಅಡಿ ಎತ್ತರ, 4 ಮಿನಾರ್ಗಳಿಂದ ಕೂಡಿತು. ಮಧ್ಯಭಾಗದಲ್ಲಿ 1000 ವಿಸ್ತರಣ ಹೊಂದಿತ್ತು. ಇದರ ಎತ್ತರ 187 ಅಡಿ. ಇದರ ವಿನ್ಯಾಸ ನೀಲನಕ್ಷೆಗಾಗಿ ಉಸ್ತಾದ್ ಅಹಮದ್ ಲಾಹೋರಿ ಅಂತೇಳಿ ನೇಮಕ ಮಾಡಿದ್ದ. ನೋಡಿ, ಶಹಜಾನ್ ತನ್ನ ಹೆಂಡತಿಗಾಗಿ 22 ವರ್ಷಗಳ ಕಾಲ ಒಂದೇ ಒಂದು ತಾಜ್ ಮಹಲ್ ಅನ್ನು 20,000 ಕುಶಲಕರ್ಮಿಗಳಿಂದ ನಿರ್ಮಿಸಿದ್ದ. ಇದಾದ ನಂತರ ಅಧಿಕಾರಕ್ಕೆ ಬರೋರೆ ಯಾರಪ್ಪ ಅಂತಂದರೆ ಔರಂಗಜೇಬ ಅಂತ ನೋಡ್ತಾರೆ. ಸ್ವಂತ ತಂದೆಯನ್ನೇ ಕಾರ್ಯಗ್ರಹಕ್ಕೆ ತಳ್ಳಿ ಔರಂಗಜೇಬ ಅಧಿಕಾರಕ್ಕೆ ಬರ್ತಾನೆ. ಈತನು ದಕ್ಕನ್ನಿನ ಮುಖ್ಯಸ್ಥನಾಗಿದ್ದು ದೆಹಲಿಯನ್ನು ಆಡಳಿತ ಮಾಡುವ ಹಂಬಲದಿಂದ ಧರ್ಮಾಂತರ ಕದನದಲ್ಲಿ ಮುಖಾಂತರ ದೆಹಲಿಗೆ ಆಗಮಿಸ್ತಾನೆ. ಧರ್ಮಾಂತರ ಅಂತೇಳಿ ಅವರು ವ್ಯಕ್ತಿಗಳು ಬರ್ತಾರೆ, ಅವ್ರ ಮೇಲೆ ದಾಳಿ ಮಾಡೋ ಮುಖಾಂತರ ದೆಹಲಿಗೆ ಆಗಮಿಸ್ತಾನೆ. ಪೂಜಾಗಢ ಕದನ ಅಥವಾ ಸಮೂಹರ್ಗರ್ ಕದನ ಅಂತೇಳಿ ಕ್ರಿಸ್ತಕ 1658ರಲ್ಲಿ ನಡೀತದೆ. ಆ ಕದನದ ಮುಖಾಂತರ ದೆಹಲಿ ಕಡೆಗೆ ಬರ್ತಾನೆ. ಈ ಕದನದಲ್ಲಿ ತನ್ನ ತಂದೆ ಶಹಜಾನ್ ಹಾಗೂ ಅಣ್ಣ ದಾರಾಷಿಕೋನನ್ನು ಬಂಧನಕ್ಕೀಡು ಮಾಡಿ ನಂತರ ದಾರಾಷಿಕೋನನ್ನು ಕೊಲೆ ಮಾಡಿ ದೆಹಲಿಯನ್ನು ಅಧಿಪತಿ ಆಗಿಬಿಟ್ಟ. ಸ್ವಂತ ಅಣ್ಣ ತಮ್ಮಂದರನ್ನು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಔರಂಗಜೇಬ. ದಾರಾಷಿಕೋನನ್ನು ಕೊಲೆ ಮಾಡ್ದ, ಈ ಕಡೆ ತಂದೆಯನ್ನೇ ಕಾರ್ಯಗೃಹಕ್ಕೆ ತಳ್ಳಿದ. ಅಧಿಕಾರದ ಆಸೆಗಾಗಿ ಔರಂಗಜೇಬ್ ಏನೆಲ್ಲ ಅವಾಂತರ ಮಾಡ್ತಾ ನೋಡಿ. ಈತ ಇಷ್ಟೆಲ್ಲ ಘಟನೆ ಮಾಡಿ ಅಲಂಗೀರ್ ಎಂಬ ಬಿರುದಿನೊಂದಿಗೆ ದೆಹಲಿಯನ್ನು ಆಳ್ವಿಕೆ ಮಾಡಲು ಆರಂಭಿಸಿದ. ಆನಂತರ ಈತ ಅಲಂಗೀರ್ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದು ಅಕ್ಬರ್ನ ವಿರೋಧಿ ನೀತಿಗಳ ಅನುಗುಣವಾಗಿ ಆಡಳಿತ ನಡೆಸಿದ. ಅಕ್ಬರ್ನ ಯಾವ ರೀತಿ ಆಳ್ಕೊಂಡದಲ್ಲ, ಅವನು ವಿರೋಧ ನೀತಿಗೆ ಆಳ್ಕೊಂಡ ಅಂತೇಳಿ ಗುಲಾಮ್ಗಿರಿ ಪದ್ಧತಿಯನ್ನು ಜಾರಿ ತಂದ. ಅವು ಗುಲಾಮ್ಗಿರಿ ಪದ್ಧತಿ ನಿಷೇಧ ಮಾಡ್ರಿ, ಗುಲಾಮ್ಗಿರಿ ಪದ್ಧತಿ ಜಾರಿ ತಂದ. ಜಿಜಿಯಾ ತೆರಿಗೆಯನ್ನು ಬಂದ್ ಮಾಡಿದ್ರೆ ಜಿಜಿಯಾ ತೆರಿಗೆಯನ್ನು ಜಾರಿಗೆ ತಂದ. ಸುಲ್ತಾನ್ ತುಲಾಬಾರ್ ನಿಷೇಧ ಮಾಡಿದ್ರೆ ಇವ್ ಜಾರಿ ತಂದ, ಇವ್ ನಿಷೇಧ ಮಾಡಿದ. ಅಕ್ಬರ್ ಏನೇನು ಮಾಡ್ತಾನ ಅವನು ವಿರುದ್ಧ ಮಾಡ್ದ. ಒಟ್ಟು ಜನತಾ ದರ್ಶನ ರದ್ದು ಮಾಡಿದ, ನವರೋಜ್ ಉತ್ಸವನ್ನ ರದ್ದು ಮಾಡಿದ, ಬ್ರಾಹ್ಮಣರು ಮತ್ತು ಮಂತ್ರಗಳನ್ನು ಪಠನ ಮಾಡೋದನ್ನು ನಿಷೇಧ ಮಾಡಿಬಿಟ್ಟ. ಸಾರ್ವಜನಿಕರು ಕುರಾನ್ ನಿಯಮಗಳನ್ನು ಪಾಲಿಸುವುದನ್ನು ಮೇಲ್ವಿಚಾರಣೆ ಮಾಡಲು ಮಸ್ವಿಬಿಕ್ ಎಂಬ ನೇಮಕ ಮಾಡಿಬಿಟ್ಟ. ಯಾರು ಮುಸ್ಲಿಂ ಜನಾಂಗದವರಿದ್ದಾರಲ್ಲ ಅವ್ರೇನು ಕುರಾನ್ ನಿಯಮಗಳನ್ನ ಪಾಲನೆ ಮಾಡ್ತಾ ಇದ್ರೆ ಅವರ ಮಾಡಬಾರ್ದು ಅಂತೇಳಿ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿದ. ಗಡ್ಡದ ಮೇಲೆ ತೆರಿಗೆಯನ್ನು ವಿಧಿಸಿದ. ವೇಶ್ಯೆಯರನ್ನು ಮದುವೆ ಮಾಡಿಸಿದ. ತೃತೀಯ ಲಿಂಗಿಯರನ್ನು ಕರೆದುಕೊಂಡು ಮದುವೆ ಮಾಡಿಸಿದ. ಸಂಗೀತ ಪೆಟ್ಟಿಗೆಯನ್ನು ನಿಷೇಧ ಮಾಡಿದ. ಯಾರು ಸಂಗೀತ ಆಡಂಗಿಲ್ಲ ಅಂತೇಳಿ ನಿಷೇಧ ಮಾಡಿಬಿಟ್ಟ ಔರಂಗಜೇಬ್. ಸಿಖ್ನ 9ನೇ ಗುರುವಾಗಿರ್ತಕ್ಕಂಥ ಚೇದ್ ಬಹದ್ದೂರ್ನನ್ನು ಕೊಲೆ ಮಾಡಿಬಿಟ್ಟ. ಫ್ರೆಂಚರು ಈತನಿಂದ ವಸಾಹತುಗೆ ಅನುಮತಿ ಪಡೆದುಕೊಂಡ್ಬಿಟ್ರು. ಇದೇ ಸಂದರ್ಭದಲ್ಲಿ ಫ್ರೆಂಚರು ಏನು ಮಾಡ್ತಾರೆ ಅಂತಂದರೆ ವಸಾಹತು ಅಧಿಕಾರ ವ್ಯಾಪಾರಕ್ಕಾಗಿ ಅನುಮತಿ ಪಡ್ಕೊಂಡು ಫ್ರೆಂಚರು ಆಗಮನ ಆಗ್ತದೆ 1600ರಲ್ಲಿ. ಈ ಔರಂಗಜೇಬನ ಒಂದು ಸೈನಿಕ ಸಾಧನೆ ನೋಡ್ತಾ ಹೋಗೋಣ. ಕ್ರಿಸ್ತಶಕ 1663ರಲ್ಲಿ ತನ್ನ ಸೇನಾಧಿಪತಿಯಾಗಿರ್ತಕ್ಕಂಥ ಸಾಯಿಸ್ತ್ ಖಾನ್ನನ್ನು ಶಿವಾಜಿಯ ಮೇಲೆ ದಾಳಿ ಮಾಡಲು ಕಳಿಸಿದ. ಈ ಸಂದರ್ಭದಲ್ಲಿ ಶಿವಾಜಿ ಮೇಲೆ ದಾಳಿ ಮಾಡಲು ಕಳಿಸಿದಾಗ ಆದರೆ ಅಲ್ಲಿ ಶಿವಾಜಿ ಏನು ಮಾಡಿದ ಗೊತ್ತಾ, ಈತನ ಸೇನಾಧಿಪತಿ ಅಂತ ಸಾಯಿಸ್ತ್ ಖಾನನ್ನು ಸೋಲಿಸಿ ವಾಪಸ್ ಕಳಿಸಿಬಿಟ್ಟ. ಯಾರು? ಶಿವಾಜಿ. ಇದಾದ ನಂತರ ಕ್ರಿಸ್ತಶಕ 1665ರಲ್ಲಿ ತನ್ನ ಹಿಂದೂ ಸೇನಾಧಿಪತಿಯಾಗಿದ್ದ ಜೈಸಿಂಗನನ್ನು ಕಳಿಸಿದ. ಶಿವಾಜಿಗೆ ಸೋಲಾಯಿತು. ಜೈಸಿಂಗ ಬಹಳ ಬಲಶಾಲಿ ವ್ಯಕ್ತಿಯಾಗಿದ್ದ, ಅದಕ್ಕಾಗಿ ಶಿವಾಜಿ ಸೋತು ಬಿಡ್ತಾ ಆ ಸಂದರ್ಭದಲ್ಲಿ. ಯಾಕಂದ್ರೆ ಮೊಘಲ್ ಸಾಮ್ರಾಜ್ಯದ ನಂತರ ಮರಾಠ ಸಾಮ್ರಾಜ್ಯ ಆರಂಭ ಆಗ್ತದಲ್ಲಿ. ಇಲ್ಲಿ ಮೊಘಲ್ ಸಾಮ್ರಾಜ್ಯ ನಡೀತಾ ಇತ್ತು, ಅಲ್ಲಿ ಮರಾಠ ಸಾಮ್ರಾಜ್ಯ ಶಿವಾಜಿ ಆರಂಭ ಮಾಡಿಸ್ತಾ ಇರ್ತಾನೆ. ಫಸ್ಟ್ ಶಿವಾಜಿ ಸೋಲಿಸಿ ಕಳಿಸಿದ. ಆದರೆ ಕ್ರಿಸ್ತಶಕ 1665ರಲ್ಲಿ ತನ್ನ ಹಿಂದೂ ಸೇನಾಧಿಪತಿಯಾಗಿರ್ತಕ್ಕಂಥ ಜೈಸಿಂಗನನ್ನು ಕಳಿಸಿದಾಗ ಶಿವಾಜಿ ಸೋತಿತು. ಆದರೆ ಕ್ರಿಸ್ತಶಕ 1686ರಲ್ಲಿ ಬಿಜಾಪುರದ ಮೇಲೆ ದಾಳಿ ಮಾಡಿ
ಸಿಕಂದರ ಆದಿಲ್ ಶಾಹಿಯನ್ನು ನೇಮಿಸಿಬಿಟ್ಟ ಅಲ್ಲಿ. 1686ರಲ್ಲಿ ಬಿಜಾಪುರದ ಮೇಲೆ ದಾಳಿ ಮಾಡ್ತಾನೆ, ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಸಿಕಂದರ್ ಆದಿಲ್ ಶಾಹನನ್ನು ನೇಮಕ ಮಾಡಿ ಬಿಜಾಪುರ ಅಧಿಪತಿನಾಗಿ. ಕ್ರಿಸ್ತಶಕ 1687ರಲ್ಲಿ ಬೆಂಗಳೂರಿನ ಮೇಲೆ ದಾಳಿ ಮಾಡಿ ಇದರ ಪ್ರತಿಗಾಗಿ ಸೇನಾಧಿಪತಿಯಾಗಿರ್ತಕ್ಕಂಥ ಕಾಸಿಂ ಖಾನನ್ನು ನೇಮಕ ಮಾಡಿಬಿಟ್ಟ. ನೋಡಿ, ಉತ್ತರ ಭಾರತ ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿ ಸಂಪೂರ್ಣ ಇಡೀ ಭಾರತವನ್ನು ಗೆಲ್ಲಬೇಕಂದ್ರೆ ಉತ್ತರ ಭಾರತ ದಕ್ಷಿಣ ಭಾರತ ಗೆಲ್ಲಬೇಕಂತೇಳಿ ಉತ್ತರ ಭಾರತದ ಮೇಲೆ ಮರಾಠರ ಮೇಲೆ ದಾಳಿ ಮಾಡಿ, ನಂತರ ದಕ್ಷಿಣ ಭಾರತದಲ್ಲಿ ಬಿಜಾಪುರದ ಮೇಲೆ ದಾಳಿ ಮಾಡಿ ಬೆಂಗಳೂರಿನ ಮೇಲೆ ದಾಳಿ ಮಾಡಿದ. ಅಲ್ಲಲ್ಲಿ ತನ್ನ ಸೇನಾಪತಿಗಳನ್ನು ನೇಮಕ ಮಾಡತೊಡಗಿದ. ಈತನ ಪ್ರಸಿದ್ಧ ಸೇನಾಪತಿ ಯಾರಪ್ಪ ಅಂದರೆ ಕಸಿ ಖಾನ್ ಅಂತೇಳಿ. ಔರಂಗಜೇಬನಲ್ಲಿರ್ತಕ್ಕಂಥ ಬಿರುದುಗಳು ಜಿಂದಾಪೀರ್, ಜೀವಂತ ಸಂತ ಅಂತೇಳಿ ಬಿರುದು ಬಂದಿತ್ತು. ಈತಗೆ ಜಿಂದಾಪುರ್ ನೀನೇ ದೊಡ್ಡ ರಾಜ್ಯ, ನೀನೇ ದೊಡ್ಡ ಬಿರುದು ಅಂತೇಳಿ ಈತನಿಗೆ ಬಿರುದು ಪಡ್ಕೊಂಡ. ಈತನ ಸ್ವರಿತ ಆತ್ಮಕಥನೆ ತುಜ್ಕಿ ಹಿ ಅಲಂಗೀರ್ ಅಂತೇಳಿ. ಈತನ ಒಂದು ಆತ್ಮಕಥನ, ಔರಂಗಜೇಬನ ಒಂದು ಆತ್ಮಕಥನ ತುಜ್ಕಿ ಅಲಂಗೀರ್ ಅಂತೇಳಿ. ಈತ ತನ್ನ ರಾಣಿಯ ಹೆಸರಿನಲ್ಲಿ ಮಹಾರಾಷ್ಟ್ರದ ದೌಲತಾಬಾದ್ನಲ್ಲಿ ಬೀಬಿ ಕಾ ಮಕಾಬಾರ್ ಎಂಬ ಕಟ್ಟಡವನ್ನು ನಿರ್ಮಿಸಿ ಅದನ್ನು ದಕ್ಕನ್ ತಾಜ್ ಮಹಲ್ ಎಂಬ ಬಿರುದು ನೀಡಿಬಿಟ್ಟ. ತನ್ನ ಹೆಂಡತಿಗಾಗಿ ಮಹಾರಾಷ್ಟ್ರದಲ್ಲಿ ದೌಲತಾಬಾದ್ ಬೀಬಿ ಕಾ ಮಕಾಬಾರ್ ಅಂತೇಳಿ ಮಸೀದಿಯನ್ನು ನಿರ್ಮಾಣ ಮಾಡಿದ. ಕ್ರಿಸ್ತಶಕ 1707ರಲ್ಲಿ ಮಾರ್ಚ್ 3ರಂದು ಮರಣ ಹೊಂದಿದ. ಔರಂಗಜೇಬನ್ ಅಂತಂದರೆ ಕ್ರಿಸ್ತಶಕ 1707ರಲ್ಲಿ ಮಾರ್ಚ್ 3ರಂದು ಮರಣ ಹೊಂದ. ಈತನ ಸಮಾಧಿ ದೌಲತಾಬಾದ್ನಲ್ಲಿದೆ, ಮಹಾರಾಷ್ಟ್ರದ ದೌಲತಾಬಾದ್ನಲ್ಲಿದೆ. ಇದಾದ ನಂತರ ಅಧಿಕಾರಕ್ಕೆ ಬರೋನೇ 1ನೇ ಬಹದ್ದೂರ್ ಶಾ ಅಂತೇಳಿ. 1ನೇ ಬಹದ್ದೂರ್ ಶಾ ಅಂತೇಳಿ. ಕ್ರಿಸ್ತಶಕ 1707ರಿಂದ 1712ವರೆಗೆ. ಯಾವಾಗ ಔರಂಗಜೇಬ್ ತೀರಿಕೋದ್ನಲ್ಲ, ಈ ಔರಂಗಜೇಬನಿಂದ ಆಡಳಿತ ಅಷ್ಟೊಂದು ಸುದೀರ್ಘವಾಗಿ ಇರಲಿಲ್ಲ. ಕ್ರಿಸ್ತಶಕ 1857ರವರೆಗೆ. ಇಲ್ಲಿಂದ ಇಲ್ಲಿವರೆಗೂ ಆಡಳಿತ ಚೆನ್ನಾಗಿ ನಡೀತಾ ಇತ್ತು. ಎಲ್ಲ ರಾಜರು ಗಟ್ಟಿ ರಾಜರುಗಳಿದ್ರೆ, ಆದರೆ ಇಲ್ಲಿ ದುರಾಡಳಿತ ನಡೀತಾ ಇತ್ತು. ಇನ್ಮೇಲಿಂದ 1707ರಿಂದ 1857ರವರೆಗೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದವರೆಗೆ ಅಧಿಕಾರ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ಎಲ್ಲ ರಾಜರುಗಳು ಆಳ್ವಿಕೆ ನಡೆಸ್ತಾರೆ, ಸರಿಯಾಗಿ ವ್ಯವಸ್ಥೆ ನಡೆಸಿರಲಿಲ್ಲ. ಈ ಸಂದರ್ಭದಲ್ಲಿ ಕ್ರಿಸ್ತಶಕ 1ನೇ ಬಹದ್ದೂರ್ ಶಾ ಕ್ರಿಸ್ತಶಕ 1707ರಿಂದ 1712ರವರೆಗೆ ಅಧಿಕಾರ ಮಾಡ್ತಾನೆ. ಈತ ಬಂಧನದಲ್ಲಿರ್ತಕ್ಕಂಥ ಸಾಂಭಾಜಿಯ ಮಗನಾಗಿರ್ತಕ್ಕಂಥ ಸಾವುನನ್ನು ಬಿಡುಗಡೆ ಮಾಡಿಬಿಡ್ತಕ್ಕಂಥ 1ನೇ ಬಹದ್ದೂರ್ ಶಾ ಏನು ಮಾಡ್ತಾನೆ, ಈತನ ಬಂಧನದಲ್ಲಿದ್ದ ಸಾಂಭಾಜಿಯ ಮಗನಾಗಿರ್ತಕ್ಕಂಥ ಸಾವನನ್ನು ಬಿಡುಗಡೆ ಮಾಡಿದ. ಔರಂಗಜೇಬ್ ನಂತರ ಜಿಜಿಯ ತೆರಿಗೆಯನ್ನು ಏರಿದ. ಅಲ್ಲಿ ಜನರಿಗೆ ತೆರಿಗೆ ಕಟ್ಟಬೇಕು ನಿನ್ನ ಮೇಲೆ ಅಂತೇಳಿ. ಆಮೇಲೆ ಪರುಕ್ಷಿಯಾರ್ ಬರ್ತಾನೆ ಕ್ರಿಸ್ತಶಕ 1713ರಿಂದ 1719ರವರೆಗೆ. ಈ ಪರುಕ್ಷಿಯಾರ್ ಈತನ ಆಸ್ಥಾನಕ್ಕೆ ಕ್ರಿಸ್ತಶಕ 1715ರ ಅವಧಿಯಲ್ಲಿ ಜಾನ್ ಸರ್ಮನ್ ನೇತೃತ್ವದಲ್ಲಿ ಕಲ್ಕತ್ತಾದಿಂದ ದೆಹಲಿಗೆ ಒಂದು ನಿಯೋಗ ಬಂದ್ಬಿಡ್ತದೆ, ಒಂದು ಬೇರೆ ಸೈನ್ಯ ಬಂದ್ಬಿಡ್ತದೆ. ಈ ಅವಧಿಯಲ್ಲಿ ಈತನ ಅತಿಯಾದ ಅನಾರೋಗ್ಯದಿಂದ ಬಳಲ್ತಾ ಇದ್ದ. ಯಾವಾಗ 1715ರಲ್ಲಿ ಜಾನ್ ಸರ್ಮನ್ ಆಗತರ ಒಂದು ಕಲ್ಕತ್ತಾದಿಂದ ದೆಹಲಿಗೆ ಒಂದು ಸೈನ್ಯ ಬಂತಲ್ಲ, ಇದೇ ಅವಧಿಯಲ್ಲಿ ಈ ಪರುಕ್ಷಿಯಾರ್ ಬಾದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ. ಆಗ ಅನಾರೋಗ್ಯದಲ್ಲಿದ್ದಾಗ ವೈದ್ಯ ಆಗಿರ್ತಕ್ಕಂಥ ಹ್ಯಾಮಿಲ್ಟನ್ನಿಂದ ಈತನ ರೋಗವು ಸಂಪೂರ್ಣವಾಗಿ ಗುಣವಾಗಿಬಿಡ್ತು. ಈ ಜಾನ್ ಸರ್ಮನ್ ನೇತೃತ್ವದಲ್ಲಿರ್ತಕ್ಕಂಥ ಒಬ್ಬ ವೈದ್ಯ ಏನು ಮಾಡ್ತಾನಂತಂದರೆ, ಹ್ಯಾಮಿಲ್ಟನ್ ಏನು ಮಾಡ್ತಾನಂತಂದರೆ ಈ ಪರುಕ್ಷಿಯಾರ್ ಬಾದ್ನ ಒಂದು ರೋಗವನ್ನು ನಿವಾರಣೆ ಮಾಡ್ತಾನೆ. ಇದಕ್ಕಾಗಿ ಬಂಗಾಳದಲ್ಲಿ ಬ್ರಿಟಿಷರ ತೆರಿಗೆ ರಹಿತ ವ್ಯಾಪಾರಕ್ಕಾಗಿ ಅನುಮೋದನೆ ನೀಡಿಬಿಟ್ರು. ಯಾವಾಗ ಜಾನ್ ಸರ್ಮನ್ ನೇತೃತ್ವದ ಬ್ರಿಟಿಷ್ ಸೈನ್ಯವನ್ನು ಕಲ್ಕತ್ತಾದಿಂದ ದೆಹಲಿಗೆ ಬಂತಲ್ಲ, ದೆಹಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಪರುಕ್ಷಿಯಾರ್ ಒಂದು ರೋಗದಿಂದ ಬಳಲ್ತಾ ಇದ್ದ. ಆ ರೋಗದಿಂದ ಬಳಲ್ತಾ ಸಂದರ್ಭದಲ್ಲಿ ಈ ಸರ್ಮನ್ ನೇತೃತ್ವದಲ್ಲಿರ್ತಕ್ಕಂಥ ಒಬ್ಬ ವೈದ್ಯ ಏನು ಮಾಡತ್ತಂದರೆ, ಡಾಕ್ಟರ್ ಹ್ಯಾಮಿಲ್ಟನ್ ಏನು ಮಾಡ್ತಾನಂತಂದರೆ ಈ ಪರುಕ್ಷಿಯಾರ್ ರೋಗವನ್ನು ನಿವಾರಣೆ ಮಾಡ್ತಾನೆ. ಅದಕ್ಕಾಗಿ ಏನು ಮಾಡ್ತಾನೆ, ಬಂಗಾಳದಲ್ಲಿ ಬ್ರಿಟಿಷರಿಗೆ ತೆರಿಗೆ ಇಲ್ಲದೆ ನೀವು ವ್ಯಾಪಾರ ಮಾಡಿರಿ, ನಿಮ್ಗೆ ಯಾವುದೇ ರೀತಿ ತೆರಿಗೆ ವಿಧಿಸಂಗಿಲ್ಲ ಅಂತೇಳಿ ಆದೇಶ ಕೊಟ್ಬಿಟ್ಟ. ಆವಾಗ ಬ್ರಿಟಿಷರು ತಮ್ಮ ಆಡಳಿತವನ್ನು ಗಟ್ಟಿಗೊಳಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು. ಅದಾದ ನಂತರ ಬರೋರೇ ಮೊಹಮ್ಮದ್ ಶಾ ಅಂತೇಳಿ. ಮೊಹಮ್ಮದ್ ಶಾ ಕ್ರಿಸ್ತಶಕ 1719ರಿಂದ 1748ರವರೆಗೆ. ಈತನ ಮೂಲ ಹೆಸರು ರೌಷದ್ ಅಖರ್ ಅಂತೇಳಿ. ಈತ ಕ್ರಿಸ್ತಶಕ 1720ರಲ್ಲಿ ಸಯ್ಯದ್ ಸೋದರನನ್ನು ಕೊಲೆ ಮಾಡಿ
ಅಧಿಕಾರಕ್ಕೆ ಬಂದ. ಸ್ವಂತ 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 ಸೋದರನ್ನ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ವ್ಯವಸ್ಥೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಕೊಲೆ ಮಾಡಿದ ಮಂತ್ರಿ ಅಮೀನ್ ಖಾನ್ನಿಗೆ ವಜರ್ ಪ್ರಧಾನಮಂತ್ರಿ ಹುದ್ದೆಯನ್ನು ನೀಡಿಬಿಟ್ಟ. ತನ್ನ ಸ್ವಂತ ಕೋದರನನ್ನು ಕೊಲೆ ಮಾಡಕ್ಕೆ ಕೊಟ್ಟಿದ್ದ ಈ ಅಮೀನ್ ಖಾನ್ಗೆ ಯಾವಾಗ ಕೊಲೆ ಮಾಡಿದ್ನಲ್ಲ ಅವಾಗ ಪ್ರಧಾನಮಂತ್ರಿ ಹುದ್ದೆಯನ್ನು ನೀಡಿಬಿಟ್ಟ. ಯಾರು? ಮೊಹಮ್ಮದ್ ಶಾ. ಮಯೂರ ಸಿಂಹಾಸನದ ಮೇಲೆ ಕುಳಿತು ಮೊಘಲರ ಕೊನೆಯ ಅರಸ. ಈತನ ಕಾಲದಲ್ಲಿ ಕ್ರಿಸ್ತಕ 1739ರಲ್ಲಿ ಪರ್ಷಿಯಾದ ನಾದಿರ್ ಶಾ ದಾಳಿ ಮಾಡಿ ಮಯೂರಸಿಂಹನನ್ನು ಪರ್ಷಿಯಾಕ್ಕೆ ಕೊಂಡೋಗ್ಬಿಟ್ಟ. ಯಾವಾಗ ಈ ಬಾದ್ಶಾ ದುರಾಡಳಿತ ಅಂತ ಗೊತ್ತಾಯಿತು, ಮಯೂರ ಸಿಂಹಾಸನದ ಮೇಲೆ ದಾಳಿ ಮಾಡಿ ಕುಳಿತ ಮೊಘಲ ಕೊನೆಯ ಅರಸ. ಈತನ ಕಾಲದಲ್ಲಿದ್ದ ಕ್ರಿಸ್ತಕ 1739ರಲ್ಲಿ ಪರ್ಷಿಯಾದ ನಾದಿರ್ ಶಾ ದಾಳಿ ಮಾಡಿ ಮಯೂರ ಸಿಂಹಾಸನವನ್ನು ಪರ್ಷಿಯನ್ಗೆ ತೆಗೆದುಕೊಂಡೋಗ್ಬಿಟ್ಟ. ಪರ್ಷಿಯಾದ ವ್ಯಕ್ತಿಯಾಗಿರ್ತಕ್ಕಂಥ ನಾದಿರ್ ಶಾ ಏನು ಮಾಡಿದ? ಮಯೂರ ಸಿಂಹನ ಮೇಲೆ ದಾಳಿ ಮಾಡಿ ಆ ಮಯೂರ ಸಿಂಹನ ಸಿಂಹಾಸನ ತೆಗೆದುಕೊಂಡು ಹೋಗ್ಬಿಟ್ಟವ ಪರ್ಷಿಯಾಕ್ಕೆ. ಇದಾದ ನಂತರ ಅಧಿಕಾರಕ್ಕೆ ಬರ್ರಿ 2ನೇ ಶಾ ಆಲಂ ಅಂತೇಳಿ ನೋಡ್ತಾ ಹೋಗ್ತೀವಿ. ಈ 2ನೇ ಶಾ ಆಲಂ ಈತನ ಮೂಲ ಹೆಸರು ಅಲೌಗಾರ ಅಂತೇಳಿ. ಈತ ತನ್ನನ್ನು ತಾನೇ ಮೊಘಲ್ ಚಕ್ರವರ್ತಿ ಅಂತೇಳಿ ಘೋಷಣೆ ಮಾಡಿಕೊಂಡ್ಬಿಟ್ಟ. 2ನೇ ಶಾ ಆಲಂ ದೆಹಲಿಯನ್ನು ಆಳ್ವಿಕೆ ಮಾಡ್ತಕ್ಕಂಥ ವ್ಯಕ್ತಿ. ಕ್ರಿಸ್ತಶಕ 1764ರಲ್ಲಿ ಅಕ್ಟೋಬರ್ 22ರಂದು ಬಕ್ಸರ್ ಕದನದಲ್ಲಿ ಭಾಗಿಯಾಗಿರ್ತಕ್ಕಂಥ 2ನೇ ಶಾ ಆಲಂ. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ನಿಜಾಮನು ಕೂಡ ಬರ್ತಾ ಇರ್ತಾರೆ. 1764ರಲ್ಲಿ ಅಕ್ಟೋಬರ್ 22ರಂದು ಬಕ್ಸರ್ ಕದನದಲ್ಲಿ ಭಾಗಿಯಾಗ್ತಾರೆ. ಕ್ರಿಸ್ತಶಕ 1760ರಲ್ಲಿ ಅಲಹಾಬಾದ್ ಒಪ್ಪಂದ ಮಾಡಿಕೊಂಡು ಬಂಗಾಳ, ಒರಿಸ್ಸಾ, ಬಿಹಾರ ದಿವಾನಿ ಹಕ್ಕುಗಳನ್ನು ಇಂಡಿಯಾ ಕಂಪನಿಗೆ ನೀಡಿಬಿಟ್ರು. ಈ 2ನೇ ಶಾ ಆಲಂ ಏನಿದಲ್ಲ, ಅಲಹಾಬಾದ್ ಒಪ್ಪಂದ ಮಾಡಿಕೊಂಡು ಬ್ರಿಟಿಷರ ಕೆಲವು ಪ್ರದೇಶವನ್ನು ಬಿಟ್ಟುಕೊಟ್ಟ. ಕ್ರಿಸ್ತಶಕ 1830ರಲ್ಲಿ ಬ್ರಿಟಿಷ್ ದಳಪತಿಯಾಗಿರ್ತಕ್ಕಂಥ ಲಾರ್ಡ್ ಲೇಕನ ದೆಹಲಿಯನ್ನು ವಶಪಡಿಸಿಕೊಂಡು ಈತನಿಗೆ ವಿಶ್ರಾಂತಿ ವೇತನ ನೀಡಲು ಪ್ರಾರಂಭಿಸಿಬಿಟ್ಟ. ಯಾವಾಗ 2ನೇ ಶಾ ಆಲಂ ದುರಾಡಳಿತ ಅಂತ ಗೊತ್ತಾಯ್ತಲ್ಲ ಬ್ರಿಟಿಷರಿಗೆ, 1803 ಬ್ರಿಟಿಷರ ದಾಳಿ ಮಾಡಿ ಅವನಿಗೆ ವಿಶ್ರಾಂತಿ ವೇತನ ಕೊಡಲು ಆರಂಭಿಸಿದರು. ಅದಾದ ನಂತರ ಅಧಿಕಾರಕ್ಕೆ ಬರನೇ 2ನೇ ಅಕ್ಬರ್ ಅಂತೇಳಿ ನೋಡ್ತಾ ಹೋಗ್ತೀವಿ. 2ನೇ ಅಕ್ಬರ್ ಕ್ರಿಸ್ತಶಕ 1806ರಲ್ಲಿ 1837ರವರೆಗೆ. ಈತ ರಾಜಾರಾಮ್ ಮೋಹನ್ ರಾಯರವರಿಗೆ ರಾಜ ಎಂಬ ಬಿರುದನ್ನು ನೀಡಿದ. ಯಾವಾಗ 2ನೇ ಅಕ್ಬರ್ ಅಧಿಕಾರಕ್ಕೆ ಬರ್ತಾನಲ್ಲ, ಕೆಲವು ವಿದ್ವಾಂಸರಿಗೆ ಬಿರುದುಗಳನ್ನ ನೀಡ್ತದೆ. ಈತನಿಗೆ ವಿಶ್ರಾಂತಿ ವೇತನ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಯಾರು? ರಾಜಾರಾಮ್ ಮೋಹನ್ ರಾಯರವರು. ಆ ನಂತರ ಅಧಿಕಾರಕ್ಕೆ ಬರ್ರಿ 2ನೇ ಬಹದ್ದೂರ್ ಶಾ ಅಂತೇಳಿ ಕ್ರಿಸ್ತಶಕ 1832ರಿಂದ 1857ರವರೆಗೆ ಈತನ ಮೊಘಲ್ ಕೊನೆಯ ದೊರೆ. 2ನೇ ಬಹದ್ದೂರ್ ಶಾ ಮೊಘಲರ ಕೊನೆಯ ದೊರೆ. ಈತನ ಕಾಲದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮಾಡಿತು. ಇಲ್ಲೇ ಮುಂದೆ ಸ್ಟಾರ್ಟ್ ಆಗ್ತದೆ. 1857 ಮೀರತ್ನಲ್ಲಿ ಭಾರತೀಯ ಪ್ರತಿಭಟನಾಕಾರ ಆಗಮಿಸಿ 1857 ಮೇ 12ರಂದು ದೆಹಲಿಯನ್ನು ತಲುಪಿ ಈತನಿಗೆ ಭರತ ಚಕ್ರವರ್ತಿ ಎಂಬ ಬಿರುದನ್ನು ಕೊಡಿಸಿದರು. ಯಾರಿಗೆ? 2ನೇ ಬಹದ್ದೂರ್ ಶಾಗೆ ಭರತ ಚಕ್ರವರ್ತಿ ಎಂಬ ಬಿರುದನ್ನು ಪಡಕಾಗ 1857 ಸ್ವಾತಂತ್ರ್ಯ ದಂಗೆಗೆ ಈತ ಆಹ್ವಾನ ಮಾಡಿದ್ದ. ಜಾನ್ ನಿಕೋಲ್ಸ್ ಎಂಬ ಬ್ರಿಟಿಷ್ ಅಧಿಕಾರಿ ಈತನನ್ನು ಬಂಧಿಸಿ ಈತನ ಎದುರಲ್ಲಿ ಈತನನ್ನು ಇಬ್ಬರ ಮಕ್ಕಳನ್ನು ಜಾನ್ ನಿಕೋಲ್ಸನ್ ಎಂಬ ಬ್ರಿಟಿಷ್ ಅಧಿಕಾರಿ ಏನಿದಲ್ಲ, ಈತ ಯಾರಪ್ಪ ಅಂತಂದರೆ ಈ 2ನೇ ಬಹದ್ದೂರ್ ಶಾನ ಇಬ್ಬರ ಮಕ್ಕಳನ್ನು ಇವನ ಕಣ್ಣು ಮುಂದೆಯೇ ಶಿರಚ್ಛೇದನ ಮಾಡಿ ಶಿರವನ್ನು ಕಡಿದು ರಂಗೂರು ಅಥವಾ ಗಡೀಪಾರು ಮಾಡಿಬಿಟ್ಟ. ಇವನು ಅಲ್ಲಿ 1863ರಲ್ಲಿ ಮರಣ ಹೊಂದಿದ. ಯಾರಪ್ಪ ಅಂದರೆ 2ನೇ ಶಾ ಆಲಂ. 2ನೇ ಶಾ ಆಲಂ ಈತನ ಒಂದು ಆಡಳಿತ ವಿಶೇಷತೆಯನ್ನು ನೋಡ್ತಾ ಹೋಗೋಣ. ಈತನ ಆಡಳಿತ ಅನುಕೂಲಕ್ಕಾಗಿ ಈತ ಏನಪ್ಪ ಅಂತಂದರೆ ಆಡಳಿತ ಅನುಕೂಲಕ್ಕಾಗಿ ಪ್ರಾಂತ್ಯವನ್ನು ಸುಭಗಳನ್ನಾಗಿ ವಿಭಾಗ ಮಾಡಿ ಆಳ್ವಿಕೆ ಮಾಡ್ತಾ ಇದ್ದ. ಈತ ಅಕ್ಬರ್ನ ಕಾಲದಲ್ಲಿ ಒಟ್ಟು 15 ಸುಭಾಗಗಳು, ಜಹಾಂಗೀರ್ನ ಕಾಲದಲ್ಲಿ 15 ಸುಭಾಗಗಳು, ಶಾಜಹಾನ ಕಾಲದಲ್ಲಿ 22 ಸುಭಾಗಗಳು, ಔರಂಗಜೇಬನ ಕಾಲದಲ್ಲಿ 21 ಸುಭಾಗಗಳು, ಈ ರೀತಿ ಒಂದು ಬೇರೆ ಬೇರೆ ಸುಭಾಗಳನ್ನಾಗಿ ಆಳ್ವಿಕೆ ಮಾಡ್ತಾ ಇದ್ರು. ಢಾಕಾ ಮಸ್ಲಿನ್ ಬಟ್ಟೆಯ ಪ್ರಮುಖ ಕೇಂದ್ರವಾಗಿತ್ತು. ಈ ಏನು ಢಾಕಾ ಇದೆಯಲ್ಲ, ಇದು ಮಸ್ಲಿನ್ ಬಟ್ಟೆಯ ಪ್ರಮುಖ ಕೇಂದ್ರವಾಗಿತ್ತು. ಗುಜರಾತ್ ಅಲ್ಲ,
ಹೊರದೇಶದ ವಸ್ತುಗಳಿಗೆ ಪ್ರಮುಖ ಕೇಂದ್ರವಾಗಿ ಹತ್ತಿ ಮತ್ತು ರೇಷ್ಮೆ ಬಟ್ಟೆಯನ್ನು ರಫ್ತು ಮಾಡ್ತಾ ಇತ್ತು. ಢಾಕಾ ಮಸ್ಲಿನ್ ಬಟ್ಟೆಗಳ ಫೇಮಸ್ ಆಗಿದ್ದರೆ ಗುಜರಾತ್ ಅನ್ನೋ ಹೊರದೇಶದ ವಸ್ತುಗಳಿಗೆ ಪ್ರಮುಖ ಕೇಂದ್ರವಾಗಿತ್ತು, ಹತ್ತಿ ಅಥವಾ ರೇಷ್ಮೆ ಆಗಿರಲಿ. ಈ ಆಗ್ರಾ ಇದು ಈ ಪ್ರದೇಶದ ನೀಲಿ ಬೆಳೆಗೆ ಪ್ರಸಿದ್ಧ ಆಗಿತ್ತು. ಬಯಾನ್ ಆಗ್ರಾ ಕಾಶ್ಮೀರ ಶಾಲುಗಳಿಗೆ ಪ್ರಸಿದ್ಧ ಆಗಿತ್ತು. ಪ್ರಮುಖ ಆಮದು ವಸ್ತುಗಳಂದರೆ ಚಿನ್ನ, ಬೆಳ್ಳಿ, ಉತ್ತಮ ಕುದುರೆಗಳು, ಸುಗಂಧ ದ್ರವ್ಯಗಳು, ಚಿನ್ನದ ಪಿಂಗಾಣಿಗಳು ಹೀಗೆ ಮುಂತಾದವುಗಳು ಆಮದು ಮಾಡ್ಕೊಳ್ತಾ ಇದ್ದರು. ಇವರ ಪ್ರಮುಖ ರಫ್ತುಗಳಂತಂದರೆ ವಿವಿಧ ನೇಯ್ದ ಬಟ್ಟೆಗಳು, ಮೆಣಸು, ಸಾಂಬಾರು ಪದಾರ್ಥಗಳು, ನೀಲಿ ಹೀಗೆ ಕಾಫಿ ಮುಂತಾದ ರಫ್ತು ಮಾಡ್ತಾಯಿದ್ರು. ದೆಹಲಿಯಲ್ಲಿ ಪ್ರಧಾನ ಟಂಕಶಾಲೆ ಆಯಿತು, ಟಂಕಶಾಲೆ ಕಟ್ಟಿಸಿದರು. ಹೀಗೆ ಒಂದು ಮೊಘಲ್ ಸಾಮ್ರಾಜ್ಯ ಸಂಪೂರ್ಣವಾಗಿ ನೋಡ್ಕೊಂಡ್ವಿ. ಇದಾದ ನಂತರ ಅಕ್ಬರ್ನ ಕಾಲ, ಬಾಬರ್ನ ಕಾಲ, ಹುಮಾಯೂನ್ನ ಕಾಲದ ಶಹಜಹಾನ್ ಹೀಗೆ ಎಲ್ಲರ ಕಾಲದಲ್ಲಿ ಆಡಳಿತವೆಲ್ಲವನ್ನು ನೋಡಿಕೊಂಡು ಅವರು ಪಾಠಕ್ಕೆ ಸಂಬಂಧಿಸಿದ ಕೆಲವು ಮುಖ್ಯ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಏನಪ್ಪ ಅಂತಂದರೆ, ಅಕ್ಬರ್ನ ಕಾಲದಲ್ಲಿ ಭೂಕಂದಾಯ ಪದ್ಧತಿ ಬಹುಮುಖ್ಯ ಲಕ್ಷಣಗಳಲ್ಲಿ ಈ ಕೆಳಗಿನ ಯಾವುದು ಸೇರಿಲ್ಲ ಅಂತೇಳಿ ದರಗಳ ನಿಗದಿ ಇತ್ತು. ಕೇಂದ್ರೀಯ ಖಜಾನೆಗೆ ಭೂಕಂದಾಯ ನೇರ ಸಂದಾಯ ಇತ್ತು. ಭೂಮಿಗೆ ಕರಾರು ಪಕ್ಕದ ಅಳತೆ ಮೂಲಕ ಭೂಕಂದಾಯವನ್ನು ಸಂಗ್ರಹ ಮಾಡ್ತಾಯಿದ್ರು. ಹಣ ಅಥವಾ ವಸ್ತುಗಳ ಮೂಲಕ ಭೂಕಂದಾಯವನ್ನು ಮಾಡ್ತಾಯಿದ್ರು. ಆದರೆ ಇಲ್ಲಿ ದರಗಳು ನಿಗದಿಯಾಗಿತ್ತು, ಹೌದು. ಆದರೆ ಕೇಂದ್ರೀಯ ಖಜಾನೆಗೆ ಭೂಕಂದಾಯವನ್ನು ನೇರ ಸಂಪಾದನೆ ಆಗಿರಲಿಲ್ಲ. ಯಾಕಂದರೆ ಭೂಮಿ ಮೇಲೆ ಕರಾರು ಮಾಡ್ತಾಯಿದ್ರು, ಹಣ ಮತ್ತು ವಸ್ತುಗಳ ಮೂಲಕ ಭೂಕಂದಾಯ ಸಂಗ್ರಹಣೆ ಮಾಡ್ತಾಯಿದ್ರು. ಆದರೆ ಕೇಂದ್ರೀಯ ಖಜಾನೆಗೆ ಭೂಕಂದಾಯಗಳ ನೇರ ಸಂದಾಯಕ್ಕೆ ಮಾಡ್ತಾ ಇರಲಿಲ್ಲ. ಎರಡನೇ ಕ್ವಶನ್ ನೋಡ್ರಿ, ಯಾವ ಮೊಘಲ್ ದೊರೆ ಮನ್ಸೂಬ್ದಾರಿ ಪದ್ಧತಿಯನ್ನು ಭಾರತಕ್ಕೆ ಅನುಷ್ಠಾನಗೊಳಿಸಿದರು ಅಂತೇಳಿ ಕ್ವಶನ್ ಐತಿ. ಯಾವ ಮೊಘಲ್ ದೊರೆ ಮನ್ಸೂಬ್ದಾರಿ ಪದ್ಧತಿಯನ್ನು ಭಾರತದಲ್ಲಿ ಅನುಷ್ಠಾನಗೊಳಿಸಿದರು? ಹುಮಾಯೂನ್, ಶಹಜಹಾನ್, ಅಕ್ಬರ್, ಬಾಬರ್. ಯಾರಂತಂದರೆ ಈ ಅಕ್ಬರ್ ಮನ್ಸೂಬ್ದಾರಿ ಪದ್ಧತಿಯನ್ನು ಅನುಷ್ಠಾನಗೊಳಿಸಿದರು. ಆಮೇಲೆ ಮೊಘಲರ ಕಾಲದಲ್ಲಿ ಚಿತ್ರಕಲೆ ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪು ಅಂತೇಳಿ ಐತಿ. ಈ ಕೆಳಗಿನ ಯಾವ ಹೇಳಿಕೆ ತಪ್ಪು? ಇವರು ಧಾರ್ಮಿಕ ದೃಶ್ಯಗಳಿಗೆ ಒತ್ತು ನೀಡಲಾಗ್ತಿತ್ತು, ನಿಸರ್ಗದ ದೃಶ್ಯಗಳಿಗೆ ಒತ್ತು ನೀಡ್ತಾ ಇದ್ರು. ಆದರೆ ಕೋಮು ಸೌಹಾರ್ದ ಕಾಯ್ದುಕೊಳ್ಳಲು ಆ ಸ್ಥಾನ ಮತ್ತು ಆ ಸಂಸ್ಕೃತಿ ದೃಶ್ಯಗಳಿಗೆ ಒತ್ತು ಕೊಡಲಾಗ್ತಿತ್ತು ಅಂತ ಐತಲ್ಲ, ಇದು ತಪ್ಪು. ಯಾವ ಹೇಳಿಕೆ ತಪ್ಪು ಅಂತಂದ್ರೆ ಉತ್ತರ ಸಿ ತಪ್ಪು. ಮೊಘಲರ ಚಿತ್ರಕಲೆಯಲ್ಲಿ ಈ ಕೆಳಗಿನ ಯಾವುದರ ಅಂಶವಿರಲಿಲ್ಲ ಅಂತೇಳಿ ಕ್ವಶನ್ ಐತಿ. ಮೊಘಲರ ಚಿತ್ರಕಲೆ ಈ ಕೆಳಗಿನ ಯಾವುದರ ಅಂಶವಿರಲಿಲ್ಲ ಅಂದರೆ ಇಸ್ಲಾಮದ ಮತಧರ್ಮ, ಹೂಗಳು ಮತ್ತು ಗಿಡಗಳು, ಬೇಟೆಗಾರಿಕೆ ದೃಶ್ಯಗಳು, ಭಾವಚಿತ್ರಗಳು. ಅಂದರೆ ಇಸ್ಲಾಂ ಧರ್ಮದ್ದು ಒಂದು ಮತಧರ್ಮ, ಒಂದು ವ್ಯವಸ್ಥೆ ಇರಲಿಲ್ಲ ಅವರ ಕಾಲದಲ್ಲಿ. ಮೊಘಲರ ಸೈನ್ಯಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವುದು ಹೇಳಿಕೆ ಸರಿ ಇಲ್ಲ ಅಂತ ಐತಲ್ಲ, ಮೊಘಲರ ಸೈನ್ಯಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವುದು ಸರಿ ಇಲ್ಲ ತಿಳಿಸಿ ಅಂತ ಐತಲ್ಲ, ಇಲ್ಲಿ ಮೊಘಲರ ಸೈನ್ಯವು ಮೂಲತಃ ಸಿದ್ಧವಾಗಿದ್ದಂಥ ಸ್ಥಾಯಿ ಸೈನ್ಯ, ಅತಿ ದೊಡ್ಡ ಅಶ್ವಪಡೆಯ ಹೊಂದಿತ್ತು. ಮೊಘಲರ ಸೈನ್ಯವು ಹೊರಬಂದರೆ ಒಂದು ದೊಡ್ಡ ನಗರವನ್ನು ಪ್ರಜೆಗಳು ಹೊರತರುತ್ತಾರೆಂದು ಎನಿಸುತ್ತಿತ್ತು. ಆದರೆ ಅತಿ ದೊಡ್ಡ ಪದಾತಿ ದಳವನ್ನು ಹೊಂದಿತ್ತು. ಇದರಲ್ಲಿ ಯಾವುದು ಸರಿ ಇಲ್ಲ ಅಂತಂದರೆ ಮೊಘಲರ ಸೈನ್ಯವು ಮೂಲತಃ ಸಿದ್ಧವಾಗಿದ್ದಂಥ ಸ್ಥಾಯಿ ಸೈನ್ಯ ಏನಲ್ಲ. ಆನಂತರ ಸೈನ್ಯವನ್ನು ಕಟ್ಟಿಕೊಂಡ್ರು, ಅತಿ ದೊಡ್ಡ ಅಶ್ವಪಡೆಯನ್ನು ಹೊಂದಿತ್ತು. ಮೊಘಲ ಸೈನ್ಯ ಹೊರಬಂದರೆ ದೊಡ್ಡ ದೊಡ್ಡ ನಗರ ಪ್ರಜೆಗಳ ಹೊರಬಂದಂತ ಅನಿಸ್ತಿತ್ತು, ಹೌದು. ಅತಿ ದೊಡ್ಡ ಪದಾತಿ ದಳವನ್ನು ಹೊಂದಿತ್ತು, ಹೌದು. ಆದರೆ ಮೊಘಲ್ ಸೈನ್ಯವು ಮೂಲತಃ ಸಿದ್ಧವಂತವಾಗಿದ್ದ ಸೈನ್ಯ ಹೊಂದಿರಲಿಲ್ಲ. ಈ ಕೆಳಕೊಂಡವುಗಳಲ್ಲಿ ಯಾವುದು ದೀನ್ ಇ ಇಲಾಹಿ ಧರ್ಮವನ್ನು ಅಂಗೀಕರಿಸ್ತಾ ಇದ್ರು ಅಂತೇಳಿ ಕ್ವಶನ್. ಈ ಕೆಳಕೊಂಡಲ್ಲಿ ಯಾರು ದೀನ್ ಇ ಇಲಾಹಿ ಧರ್ಮವನ್ನು ಅಂಗೀಕರಿಸ್ತಾ ಇದ್ರು? ರಾಜ ಮಾನಸಿಂಗ್ ಆಗಿರ್ಬೋದು, ಬೀರ್ಬಲ್ ಆಗಿರ್ಬೋದು, ರಾಜ ತಾನಾಸಿಂಗ್ ಆಗಿರ್ಬೋದು, ರಾಜ ತೋದರಮಲ್ಲ ಆಗಿರ್ಬೋದು. ಯಾರು ಹೇಳಿ ಈ ಕೆಳಗಡೆ ಯಾರು ದೀನ್ ಇ ಇಲಾಹಿ ಧರ್ಮವನ್ನು ಅಂಗೀಕರಿಸಿದ್ರು ಅಂತಂದರೆ ಬೀರ್ಬಲ್. ಯಾರಪ್ಪ ಅಂತಂದರೆ ಈ ಬೀರ್ಬಲ್ ಇವರು ಮೊಟ್ಟ ಮೊದಲಾಗಿ ದೀನ್ ಇ ಇಲಾಹಿ ಧರ್ಮವನ್ನು ಅಂಗೀಕರಿಸಿದರು.
ಅಕ್ಬರ್ನು ದೀನ್ ಇ ಇಲಾಹಿ ಧರ್ಮವನ್ನು ಸ್ಥಾಪಿಸಿದರೂ ಮೂಲ ಉದ್ದೇಶ ಏನಾಗಿತ್ತು? ಹೇಳಿ ನೋಡಮ್ಮ, ಯಾರು ಹೇಳ್ತೀರಿ? ಅಕ್ಬರ್ನು ದೀನ್ ಇ ಇಲಾಹಿ ಧರ್ಮವನ್ನು ಸ್ಥಾಪಿಸಿದ ಮೂಲ ಉದ್ದೇಶ ಏನಾಗಿತ್ತು? ಹಿಂದೂ ಮತ್ತು ಮುಸ್ಲಿಮರ ನಡುವೆ ಇದ್ದ ವೈಮನಸ್ಸನ್ನು ಹೋಗಲಾಡಿಸಲು, ಹಿಂದೂ ಮತ್ತು ಮುಸ್ಲಿಮರಿಗೆ ಒಪ್ಪಿಗೆ ಆಗುವ ಒಂದು ರಾಷ್ಟ್ರವನ್ನು ಧರ್ಮವನ್ನು ಸ್ಥಾಪಿಸಲು, ಮತೀಯ ಹಾಗೂ ಜಾತಿ ಏಕತೆ ನಿಶ್ಚಿತಗೊಳಿಸುವುದಕ್ಕಾಗಿ ಒಂದು ಧಾರ್ಮಿಕ ಕೂಟವನ್ನು ಆರಂಭಿಸಲು. ಏನಂತಂದರೆ ಹಿಂದೂ ಮತ್ತು ಮುಸ್ಲಿಮರಿಗೆ ಒಪ್ಪಿಗೆಯಾಗುವ ಒಂದು ರಾಷ್ಟ್ರವನ್ನು ಧರ್ಮವನ್ನು ಸ್ಥಾಪಿಸಲು ಈ ಅಕ್ಬರ್ ದೀನ್ ಸ್ಥಾಪಿಸುವ ಮೂಲ ಉದ್ದೇಶ ಆಗಿತ್ತು. ಹಿಂದೂ ಮತ್ತು ಮುಸ್ಲಿಂ ಒಪ್ಪಿಗೆ ಆಗುವಂತೆ ಒಂದು ರಾಷ್ಟ್ರ ನಿರ್ಮಾಣ ಮಾಡ್ಬೇಕಂತೇಳಿ, ಧರ್ಮವನ್ನು ನಿರ್ಮಾಣ ಮಾಡ್ಬೇಕಂತೇಳಿ ಅಕ್ಬರ್ ಅಂದ್ಕೊಂಡಿದ್ದ, ಆದರೆ ಆಗಲಿಲ್ಲ. ಇವುಗಳಲ್ಲಿ ಯಾವುದು ಔರಂಗಾಬಾದ್ನಲ್ಲಿ ಇದೆ? ಇವುಗಳಲ್ಲಿ ಯಾವುದು ಔರಂಗಾಬಾದ್ನಲ್ಲಿದೆ? ಇವುಗಳಲ್ಲಿ ಯಾವುದು ಔರಂಗಾಬಾದ್ನಲ್ಲಿ? ಶಹಜಹಾನ್ನ ಸಮಾಧಿ, ಔರಂಗಜೇಬ್ನ ರಾಣಿ ಸಮಾಧಿ, ಅಕ್ಬರ್ನ ಸಮಾಧಿ, ಬಾಬರ್ನ ಸಮಾಧಿ. ಅಂದರೆ ಔರಂಗಜೇಬ್ನ ರಾಣಿಯ ಸಮಾಧಿ ಔರಂಗಾಬಾದ್ನಲ್ಲಿದೆ. 24. ಮೊಘಲರ ಕಾಲದಲ್ಲಿ ಜಬ್ಬಿ ಪದ್ಧತಿ ಪ್ರಕಾರ ಭೂಕಂದಾಯ ನಿಗದಿಪಡಿಸಿದರ ಮೇಲೆ ಅದನ್ನು ತರಬಾರದು ವಿಧಾನವೆಂದರೆ ತರಬಹುದಾದ ವಿಧಾನ ಅಂತಂದರೆ ಏನು? ಧನ ಅಥವಾ ಧಾನ್ಯ ರೂಪದಲ್ಲಿ, ಕೇವಲ ಹಣದ ರೂಪದಲ್ಲಿ, ಕೇವಲ ಧಾನ್ಯದ ರೂಪದಲ್ಲಿ, ರೈತವಾರಿ ಪರವಾಗಿ ಜಮೀನ್ದಾರ ತರುವುದು. ಮೊಘಲರ ಕಾಲದಲ್ಲಿ ಜಬ್ಬಿ ಪದ್ಧತಿ ಪ್ರಕಾರ ಭೂಕಂದಾಯ ನಿಗದಿಪಡಿಸಿದರ ಮೇಲೆ ಇದನ್ನು ತರಬಹುದಾಗಿದ್ದಂಥ ವಿಧಾನ ಅಂದರೆ ಧನ ಮತ್ತು ಧಾನ್ಯಗಳಲ್ಲಿ ಭೂಕಂದಾಯ ಪದ್ಧತಿಯನ್ನು ಜಾರಿಗೆ ತರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು ಮೊಘಲರ ಕಾಲದಲ್ಲಿ. ಮೊಘಲರ ಕಾಲದಲ್ಲಿ ಜಬ್ಬಿ ಪದ್ಧತಿಯ ಪ್ರಕಾರ ಭೂಕಂದಾಯ ಇದು ಕ್ವಶನ್ ನೋಡಿದಲ್ಲ. ಈಗ ಈ ಕೆಳಗಿನ ಕೊಟ್ಟಿರುವಗಳಲ್ಲಿ ಶೇರ್ಷಾನಿಂದ ನಿರ್ಮಿಸಲ್ಪಟ್ಟ ದೆಹಲಿಯ ಸ್ಮಾರಕಗಳು ಯಾವುವು ಅಂತ ಹೇಳಿದ್ವಿ. ಈ ಕೆಳಗಿನ ಕೊಟ್ಟಿರುವಗಳಲ್ಲಿ ಶೇರ್ಷಾನಿಂದ ನಿರ್ಮಿಸಲ್ಪಟ್ಟ ದೆಹಲಿಯ ಸ್ಮಾರಕಗಳು ಯಾವುವು ಅಂತೇಳಿ ಕ್ವಶನ್. ಶೇರ್ಷಾನಿಂದ ನಿರ್ಮಿಸಲ್ಪಟ್ಟ ದೆಹಲಿಯ ಸ್ಮಾರಕಗಳು: ಕೇಲಾ ಹೇ ಕುತ್ವಾ ಮಸೀದಿ, ಜಾನ್ಪುರದ ಅತಲಾ ಮಸೀದಿ, ಗೌರನ್ನಲ್ಲಿರುವ ಬಾರನ್ನಾ ಮಸೀದಿ, ದೆಹಲಿಯ ಕುವತ್ ಅಲ್ ಇಸ್ಲಾಂ ಮಸೀದಿ. ಅಂದರೆ ಗೌರನ್ನಲ್ಲಿರುವಂಥ ಬಾರನ್ನೋವಾ ಮಸೀದಿ. ಇದು ಶೇರ್ಷಾನಿಂದ ನಿರ್ಮಿಸಲ್ಪಟ್ಟ ದೆಹಲಿಯ ಸ್ಮಾರಕವಾಗಿತ್ತು. ಅಕ್ಬರ್ನು ಜಾರಿಗೆ ತಂದ ಮನುಸ್ಮೃತಿ ಪದ್ಧತಿ ಈ ಕೆಳಗಿನ ದೇಶವು ಅನುಸರಿಸಿದ ಪದ್ಧತಿಯಿಂದಾಗಿ ತೆಗೆದುಕೊಳ್ಳಲಾಗ್ತಾ ಇತ್ತು. ಯಾವುದಪ್ಪ ಅಂತಂದರೆ ಅಕ್ಬರ್ನ ಜಾರಿಗೆ ತಂದಿರತಕ್ಕಂಥ ಮನುಸ್ಮೃತಿ ಪದ್ಧತಿ ಈ ಕೆಳಗಿನ ದೇಶವು ಅನುಸರಿಸಿದ ಪದ್ಧತಿಯೊಂದಿಗೆ ತೆಗೆದುಕೊಳ್ಳಲಾಯಿತು. ಮಂಗೋಲಿಯಾ ಪದ್ಧತಿಯಿಂದ ತೆಗೆದುಕೊಳ್ಳಲಾಯಿತು. ಮೊಘಲರ ಚಿತ್ರಕಲಾ ಶಾಲೆಯ ಭಾರತೀಯ ಸೂಕ್ಷ್ಮಕಲಾ ಶಾಲೆಗಳಿಗೆ ಬೆನ್ನೆಲುಬಿನ ಆಧಾರ ಸ್ತಂಭವನ್ನು ನೀಡಿದೆ. ಈ ಕೆಳಗಿನ ಚಿತ್ರಕಲಾ ಶೈಲಿಗಳಲ್ಲಿ ಯಾವ ಒಂದು ಶೈಲಿಯ ಮೊಘಲರ ಚಿತ್ರಕಲಾ ಶೈಲಿಯಿಂದ ಬಾಧಿತವಾಗಿರಲಿಲ್ಲ ಅಂತೇಳಿ ಕ್ವಶನ್. ಬಾಧಿತವಾಗಿರಲಿಲ್ಲ ಯಾವುದಪ್ಪ ಅಂದರೆ ಕಲಿಘಾಟ್ ಅಂತೇಳಿ ನೋಡ್ತಾ ಹೋಗ್ತೀವಿ. ಕಲಿಘಾಟ್. ಎಲ್ಲಿ 2 ವಾಕ್ಯಗಳು ಬರ್ತಾರೆ, ಒಂದು ಪ್ರತಿಪಾದನೆ, ಒಂದು ಕಾರಣ ಕೂಡ ಅಂತೇಳಿ. ಶಹಜಾನ್ ಆಳ್ವಿಕೆ ಕಾಲದಲ್ಲಿ ದಾರಶಿಕೋನನ್ನು ಬಲ್ಜ್, ಬದಕ್ಷಾನ ಮತ್ತು ಕಾಂದಹಾರ ದಂಡಯಾತ್ರೆಗಳಿಗೆ ಕಳಿಸಲಾಗಿತ್ತು. ಕಾರಣ, ಶಹಜಾನನ್ನು ಮಧ್ಯಪ್ರಾಚ್ಯಕ್ಕೆ ಕಳುಹಿಸಲ್ಪಟ್ಟ ದಂಡಯಾತ್ರೆ ಅದ್ಭುತ ಯಶಸ್ಸು ಗಳಿಸಿತು. ಇದಕ್ಕೆ ಏನು ಆರ್ಗೆ ಎ ಸರಿಯಾಗಿದೋ, ಹೇಗೆ ಆರ್ ಸರಿಯಾಗಿದನೋ, ಹೇಗೆ ಆರ್ ತಪ್ಪಾಗಿದನೋ ಯಾವ ರೀತಿ ವ್ಯಕ್ತಪಡಿಸ್ಬೋದು? ಎಯು ಸರಿಯಾಗಿದೆ, ಆದರೆ ಆರ್ ತಪ್ಪಾಗಿದೆ. ಮೊದಲೇ ಹೇಳಿಕೆ ಸರಿಯಾಗಿದೆ, ಆದರೆ ಎರಡನೇ ಹೇಳಿಕೆ ಸಂಬಂಧ ಇಲ್ಲ. ಅದ್ಭುತ ಯಶಸ್ಸು ಗಳಿಸಲಿಲ್ಲ ಶಹಜಾನ್ ಮಧ್ಯಪ್ರಾಚ್ಯಕ್ಕೆ ಕಳಿಸಿದ್ದು. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದೊಂದಿಗೆ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತೇಳಿ ಕ್ವಶನ್. ಜಹಾಂಗೀರ್, ವಿಲಿಯಂ ಆಕ್ಸಿನ್, ಅಕ್ಬರ್, ಸರ್ ಥಾಮಸ್ ರೋ, ಶಹಜಾನ್, ಟ್ರಾವೆನ್ನರ್, ಔರಂಗಜೇಬ್, ಮುನುಕ್ಕಿ. ಯಾವುದು ಈ ಕೆಳಗಿನ ಜೋಡಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಅಕ್ಬರ್,
ಈ ಸರ್ ಥಾಮಸ್ ಎಲ್ಲ ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಅರ್ಥ. ಪ್ರತಿಪಾದನೆ ಅಕ್ಬರ್ನ ಕಾಲದಲ್ಲಿ ಪ್ರತಿ 10 ರಾವುತರಿಗೆ ಅಶ್ವಪಡೆಯ ಸೈನಿಕರಿಗೆ ಮನ್ಸ್ಬಾರರು 20 ಕುದುರೆಗಳನ್ನು ಹೊಂದಿರಬೇಕಾಗಿತ್ತು. 6 ನೋಡಿ, ಸೇನೆಯ ಪಡೆಗಳು ಸಾಗುತ್ತಿದ್ದಾಗ ಕುದುರೆಗಳಿಗೆ ವಿಶ್ರಾಂತಿ ಒದಗಿಸುವುದಕ್ಕಾಗಿ ಸಮರ ಕಾಲಘಟ್ಟಗಳಲ್ಲಿ ಪಲಟಿಸುವುದು ಅಗತ್ಯವಾಗಿದ್ದವು. ನೋಡಿ, ಏನು ನೋಡಿ ಆನ್ಸರ್? ಅಕ್ಬರ್ನ ಕಾಲದಲ್ಲಿ ಪ್ರತಿ 10 ರಾವತರಿಗೆ ಅಶ್ವಪಡೆ ಸೈನಿಕರಿಗೆ ಮನ್ಸುದ್ಬಾರ್ 20 ಕುದುರೆಗಳನ್ನ ಹೊಂದಿರಬೇಕಂತ ರೂಢಿ ಇತ್ತು. ಆದರೆ ಸೇನೆಯ ಪಡೆಗಳು ಸಾಗುತ್ತಿದ್ದ ಕುದುರೆಗಳಿಗೆ ವಿಶ್ರಾಂತಿ ಒದಗಬೇಕಾಗಿತ್ತು ಮತ್ತು ಸಮರ ಕಾಲಗಳಲ್ಲಿ ಪಲ್ಲಟಿಸುವುದು ಅಗತ್ಯವಾಗಿತ್ತು. ಎ ಮತ್ತು ಆರ್ ಎರಡೂ ಸರಿ. ಆರ್ಗೆ ಎ ಸರಿಯಾದ ಕಾರಣ ಕೂಡ ಹೌದು. ಮೊಘಲರ ಕಾಲದಲ್ಲಿ ಈ ಕೆಳಗಿನ ಯಾವ ಬಂದರವನ್ನು ಬಬ್ ಅಲ್ ಮಕ್ಕದ ಹೆಬ್ಬಾಗಿಲು ಎಂದು ಕರಿತಾ ಇದ್ರು? ಸೂರತ್ ಅಂತೇಳಿ ನೋಡ್ತಾ ಹೋಗ್ತೀವಿ. ಮೊಘಲರ ಕಾಲದಲ್ಲಿ ಈ ಕೆಳಗಿನ ಯಾವ ಬಂದರವನ್ನು ಬಬ್ ಅಲ್ ಮಕ್ಕ ಎಂದು ಕರಿತಾ ಇದ್ದಾರೆ ಅಂದರೆ ಈ ಸೂರತ್ ಒಂದು ಬಂದರವನ್ನು. ಶಹಜಾನ್ ಬಾಲ್ಯ ದಂಡಯಾತ್ರೆ ಉದ್ದೇಶ ಇದಾಗಿತ್ತು. ಶಹಜಾನ್ ಬಾಲ್ಯ ದಂಡಯಾತ್ರೆ ಮುಖ್ಯ ಉದ್ದೇಶ ಇದಾಗಿತ್ತು ಅಂತಂದರೆ ಕಾಬೂಲ್ನ ಗಡಿಯಲ್ಲಿದ್ದ ಬಾಲ್ಕ್ ಮತ್ತು ಬಾದ್ಕರ್ ಶಾನ್ನ ಸ್ನೇಹಪರ ರಾಜ್ಯವನ್ನು ಪ್ರತಿಷ್ಠಾಪನೆ ಮಾಡೋದು ಇವನ ಮುಖ್ಯ ಉದ್ದೇಶವಾಗಿತ್ತು. ಮೊದಲೇ ಆಪ್ಷನ್. ಬಾಬರ್ನನ್ನು ಭಾರತ ಮೇಲೆ ಆಕ್ರಮಣ ಮಾಡಲು ಆಹ್ವಾನಿಸಿದ ಅಲಾಂ ಖಾನ್ ಎಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಅಂತ ಕ್ವಶನ್. ದೆಹಲಿ ಸಿಂಹಾಸನದ ಮೇಲೆ ಕಂಡಿರ್ತಕ್ಕಂಥ ಇಬ್ರಾಹಿಂ ಲೋಧಿಯ ಚಿಕ್ಕಪ್ಪ ಈತ ದೆಹಲಿಯನ್ನು ಆಳ್ವಿಕೆ ಮಾಡ್ತಾ ಇದ್ದ. ಯಾರು? ಅಲಾಂ ಖಾನ್. ರಾಣಾ ಸಂಗ್ರಾಮ್ ಖಾನ್ ಬರ್ತಾನಲ್ಲೇ. ಮೊಘಲ್ ಸಾಮ್ರಾಟ ಜಹಾಂದರ್ ಶಾನ್ ಆಳ್ವಿಕೆ ಬೇಗನೆ ಕೊನೆಗೊಂಡಿದ್ದು ಹೇಗೆ ಅಂತೇಳಿ ಕ್ವಶನ್. ಈತನ ಸೋದರ ಸಂಬಂಧಿ ಯುದ್ಧವೊಂದರಲ್ಲಿ ಆತ ಸೋತ. ಈತನ ಸೋದರ ಸಂಬಂಧಿ ಯುದ್ಧವೊಂದರಲ್ಲಿ ಆತ ಸೋತದ ಕಾರಣಕ್ಕಾಗಿ. ಪ್ರತಿಪಾದನೆ ದೊಡ್ಡ ಸೇನೆಯೊಂದಿಗೆ ಸಾಮ್ರಾಟ ಅಕ್ಬರ್ 1581ರಲ್ಲಿ ಅಫ್ಘಾನಿಸ್ತಾನದೆಡೆಗೆ ದಂಡೆ ಎತ್ತಿ ಹೋದ ಕಾರಣ ಆತ ಮಧ್ಯ ಏಷ್ಯಾದಲ್ಲಿ ತನ್ನ ಪೂರ್ವಕರ ಗಾರ್ಡನ್ ದೇಶವನ್ನು ವಾಪಸ್ಸು ಪಡೆಯಲು ಹೊರಟಿದ್ದ. ಇಲ್ಲಂದರೆ ಎ ಸರಿಯಾಗಿದೆ, ಆದರೆ 6 ಸರಿಯಾದ ಕಾರಣ ಅಲ್ಲ. ಅದಕ್ಕೆ ತಪ್ಪು ಸಿ. ಭಾರತ ಇತಿಹಾಸದಲ್ಲಿ ಅಬ್ದುಲ್ ಹಮೀದ್ ಲಾಹೋರಿ ಯಾರು? ಭಾರತ ಇತಿಹಾಸದಲ್ಲಿ ಅಬ್ದುಲ್ ಹಮೀದ್ ಲಾಹೋರಿ ಯಾರು? ಈತ ಶಹಜಾನ್ನ ಕಾಲದಲ್ಲಿದ್ದ ಅಧಿಕೃತ ಇತಿಹಾಸಕಾರ. ಈತ ಅಬ್ದುಲ್ ಹಮೀದ್ ಲಾಹೋರಿ ಏನಿದಲ್ಲ, ಈತ ಶಹಜಾನ್ನ ಕಾಲದಲ್ಲಿ ಈತ ಅಧಿಕೃತ ಇತಿಹಾಸಕಾರ. ಭಕ್ತ ತುಕಾರಾಮ್ ಯಾವ ಮೊಘಲ್ ಸಾಮ್ರಾಟದ ಸಮಕಾಲೀನ ವ್ಯಕ್ತಿ? ಭಕ್ತ ತುಕಾರಾಮ್ ಯಾವ ಮೊಘಲ್ ಸಾಮ್ರಾಟನ ಸಮಕಾಲೀನ ವ್ಯಕ್ತಿ ಅಂತ ಹೇಳಿದ್ರೆ ಜಹಾಂಗೀರ್ನ ಕಾಲದ ಸಮಕಾಲೀನ ವ್ಯಕ್ತಿ. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಆ್ಯಂಡ್ ವಾಚಿಂಗ್ ದ ಮಲ್ಲು ಬ್ಯೂರೋ ಯೂಟ್ಯೂಬ್ ಚಾನಲ್. ಪ್ರೀತಿ ವಿದ್ಯಾರ್ಥಿಗಳೇ, ಈಗ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತೇಳಿ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾನೆ. ನಮಸ್ಕಾರ.